ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ಬೆಟ್ಟದಷ್ಟು ಸವಾಲುಗಳು ಎದುರಾದರೂ ಅದಕ್ಕಿಂತ ಎತ್ತರದ ಆತ್ಮವಿಶ್ವಾಸ ನಿಮ್ಮಲ್ಲಿರಲಿ. ಮೇಷರಾಶಿಯ ನೈಜ ಶಕ್ತಿಯೇ ಅವರಲ್ಲಿರುವಂತಹ ಮಾರ್ಗದರ್ಶಕವಾದಂತಹ ಹುಮ್ಮಸ್ಸು ಮತ್ತು ಹಿಂಜರಿಯದಂತಹ ಧೈರ್ಯ. ಜೀವನದಲ್ಲಿ ಪ್ರತಿಯೊಂದು ಯಶಸ್ಸಿನ ಹಿಂದೆ ಸಣ್ಣ ಸಣ್ಣ ಪ್ರಯತ್ನಗಳು ಮತ್ತು ಕಠಿಣ ಸವಾಲುಗಳು ಇರುತ್ತವೆ. ಸವಾಲುಗಳು ಎದುರಾದಾಗ ನಿರಾಶರಾಗಬೇಡಿ. ಅವು ನಿಮ್ಮನ್ನ ಗಟ್ಟಿಗೊಳಿಸಲು ಬರುವಂತಹ ಅನುಭವಗಳು ಅಷ್ಟೇ. ನಿಮ್ಮ ಕನಸುಗಳನ್ನ ನನಸಾಗಿಸಲು ಇಂದೇ ಸರಿಯಾದಂತಹ ಸಮಯ. ನಿನ್ನೆ ಜಾರಿ ಹೋದ ಸಮಯದ ಬಗ್ಗೆ ಚಿಂತಿಸದೆ ಇಂದಿನ ಪ್ರತಿಯೊಂದು ಕ್ಷಣವನ್ನ ನಿಮ್ಮ ಗುರಿಯತ್ತ ಹೆಜ್ಜೆ ಇಡಲು ಬಯಸಬೇಕಾಗುತ್ತೆ. ನೆನಪಿಡಿ, ಜಗತ್ತು ನಿಮ್ಮನ್ನ ಹೇಗೆ ನೋಡುತ್ತದೆ ಎನ್ನುವುದಕ್ಕಿಂತ ನಿಮ್ಮ ಮೇಲೆ ನಿಮಗೆಷ್ಟು ನಂಬಿಕೆ ಇದೆ ಎನ್ನುವುದು ಬಹಳ ಮುಖ್ಯ. ನಿಮ್ಮ ಶಕ್ತಿಯನ್ನ ಗುರುತಿಸಿ ಹೆದರದೆ ಮುನ್ನಡೆಯಿರಿ. ಆಗ ಗೆಲುವು ಖಂಡಿತವಾಗಿಯೂ ಒಂದಲ್ಲ ಒಂದು ದಿವಸ ನಿಮ್ಮದಾಗುವಂತದಾಗ್ತದೆ. ಮೇಷರಾಶಿಯ ಅಧಿಪತಿಯಾದ ಮಂಗಳನ ಶುಭ ಪ್ರಭಾವದಿಂದ ಇಂದು ನಿಮಗೆ ಉತ್ಸಾಹ ಹಾಗೂ ಹೊಸ ಚೈತನ್ಯ ಮೂಡಲಿದೆ. ನಿಮ್ಮ ನಿರ್ಧಾರಗಳಲ್ಲಿ ದೃಢತೆ ಇರಲಿದ್ದು ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸಿದರೆ ಸಕಲ ರಂಗಗಳಲ್ಲೂ ಯಶಸ್ಸನ್ನ ಸಾಧಿಸಬಹುದಾಗಿದೆ. ನೀವು ಇನ್ನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಅತ್ಯಂತ ಸಕಾರಾತ್ಮಕವಾದಂತಹ ವಾತಾವರಣವನ್ನ ನೋಡುವಂತಹ ದಿನವಾಗಿರುವಂತದ್ದು. ಕೆಲಸದ ವಾತಾವರಣದ ಜೊತೆಗೆ ನಿಮ್ಮ ನಾಯಕತ್ವದ ಗುಣ ಮತ್ತು ತೀಕ್ಷ್ಣವಾದಂತಹ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯಕ್ಕೆ ಮೇಲಾಧಿಕಾರಿಗಳಿಂದ ಶ್ಲಾಘನೆಯೂ ಕೂಡ ನಿಮಗೆ ವ್ಯಕ್ತವಾಗಲಿದೆ. ಇನ್ನು ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುವವರಿಗೆ ಉತ್ತಮ ಅವಕಾಶಗಳು ದೊರೆಯುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಇನ್ನು ಹೊಸ ಯೋಜನೆಗಳು ಅಥವಾ ಹೂಡಿಕೆಗಳನ್ನು ಆರಂಭಿಸಲು ಶುಭವಾದಂತಹ ದಿನ. ಹೊಸ ಗ್ರಾಹಕರ ಸಂಪರ್ಕದಿಂದ ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ಇನ್ನು ಆರ್ಥಿಕ ಕ್ಷೇತ್ರದಲ್ಲಿ ಸ್ಥಿರತೆ ಮತ್ತು ಅಭಿವೃದ್ಧಿಯನ್ನ ಕಾಣಬಹುದು. ನೀವು ಬಾಕಿ ಇದ್ದಂತಹ ಹಣ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇದೆ. ಆದಾಯದ ಹೊಸ ಮೂಲಗಳು ಕೂಡ ತೆರೆದುಕೊಳ್ಳಬಹುದಾದಂತದ್ದು. ಇನ್ನು ವಾಹನ ಅಥವಾ ಮನೆಗೆ ಸಂಬಂಧಿಸಿದಂತಹ ಅಗತ್ಯ ವಸ್ತುಗಳಿಗಾಗಿ ಅಥವಾ ವಸ್ತುಗಳ ಖರೀದಿಗಾಗಿ ಹಣ ವ್ಯಯವಾಗಬಹುದು. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಉತ್ತಮ. ಇನ್ನು ಕುಟುಂಬದಲ್ಲಿ ಹರ್ಷದ ವಾತಾವರಣ ಮತ್ತು ಸಾಮರಸ್ಯ ನೆಲೆಸಿರುವಂತದ್ದು. ಕುಟುಂಬದ ಸದಸ್ಯರೊಂದಿಗೆ ಕಾಲ ಕಳೆಯಲು ಅವಕಾಶ ಸಿಗುವಂತದ್ದು. ಹಿರಿಯರ ಬೆಂಬಲ ಮತ್ತು ಸಲಹೆಗಳು ನಿಮ್ಮ ಹಾದಿಯನ್ನ ಮತ್ತಷ್ಟು ಸುಗಮಗೊಳಿಸುವಂತದಾಗ್ತದೆ. ಇನ್ನು ಜೀವನ ಸಂಗಾತಿಯ ನಡುವೆ ಪ್ರೀತಿ, ನಂಬಿಕೆ ಮತ್ತು ಪರಸ್ಪರ ಸಹಕಾರ ಕೂಡ ಹೆಚ್ಚಾಗುವಂತದಾಗ್ತದೆ. ಶುಭ ಸಮಾರಂಭಗಳ ಬಗ್ಗೆ ಚರ್ಚೆಗಳು ಕೂಡ ನಡೆಯಬಹುದಾದಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ದಿನವು ಅತ್ಯುತ್ತಮವಾಗಿರುವಂತಹದ್ದು. ಆದರೂ ದೈಹಿಕ ಶ್ರಮ ಕೂಡ ಹೆಚ್ಚಾಗಿರುತ್ತದೆ. ಇನ್ನು ಶರೀರದಲ್ಲಿ ಹೆಚ್ಚಿನ ಶಕ್ತಿ ಅನುಭವಕ್ಕೆ ಬರುವಂತದ್ದು. ಆದರೆ ಅತಿಯಾದಂತಹ ಕೆಲಸದ ಒತ್ತಡದಿಂದಾಗಿ ತಲೆನೋವು ಅಥವಾ ಆಯಾಸ ಕಾಣಿಸಿಕೊಳ್ಳಬಹುದು. ಇನ್ನು ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವನೆಯನ್ನ ಮಾಡಿ ಮತ್ತು ತಕ್ಕಷ್ಟು ನೀರನ್ನ ಕುಡಿಯುವುದು ಮರೆಯದಿರಿ ಇಂದಿನ ದಿವಸ ನೀವು. ಇನ್ನು ಧೈರ್ಯ ಮತ್ತು ಯಶಸ್ಸಿಗೆ ಬೆಳಗ್ಗೆ ಶ್ರೀ ಆಂಜನೇಯ ಸ್ವಾಮಿಗೆ ನಮಸ್ಕರಿಸಿ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಬೆಳಗಿನ ಸೂರ್ಯನಿಗೆ ತಾಮ್ರದ ಚೊಂಬಿನಿಂದ ನೀರು, ಕೆಂಪು ಅಕ್ಷತೆ ಹಾಕಿ ಅಗ್ರ್ಯವನ್ನ ಅರ್ಪಿಸಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಶಕ್ತಿ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಲು ಅಗತ್ಯವಿರುವವರಿಗೆ ತೊಗರಿ ಬೇಳೆ ಅಥವಾ ಕೆಂಪು ಬಟ್ಟೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಓಂ ಶರವಣ ಭವ ಅಥವಾ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇಂದು ದಿನಪೂರ್ತಿ ಸಾತ್ವಿಕ ಆಹಾರವನ್ನ ಸೇವನೆಯನ್ನ ಮಾಡಿ ಹಿರಿಯರಿಗೆ ಹಾಗೂ ಪೋಷಕರಿಗೆ ಗೌರವವನ್ನ ನೀಡಿ ಅವರ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ನೀವು ವೃಷಭರಾಶಿಯವರೇ, ಬೆಟ್ಟವನ್ನ ಸರಿಸುವವನು ಮೊದಲು ಸಣ್ಣ ಕಲ್ಲುಗಳನ್ನ ಎತ್ತುವುದರಿಂದಲೇ ತನ್ನ ಪ್ರಯಾಣವನ್ನ ಪ್ರಾರಂಭಿಸುತ್ತಾನೆ. ಪ್ರತಿಯೊಂದು ದೊಡ್ಡ ಸಾಧನೆಯ ಹಿಂದೆಯೂ ನಿರಂತರವಾದಂತಹ ಸಣ್ಣ ಸಣ್ಣ ಪ್ರಯತ್ನಗಳಿರುತ್ತವೆ. ಪ್ರಿಯ ವೃಷಭರಾಶಿಯವರೇ, ನಿಮ್ಮ ಮೂಲ ಶಕ್ತಿಯೇ ಸಹನೆ ಮತ್ತು ಸ್ಥಿರತೆ. ಜಗತ್ತು ಎಷ್ಟೇ ವೇಗವಾಗಿ ಬದಲಾಗುತ್ತಿದ್ದರೂ ನಿಮ್ಮ ಗಮನ ನಿಮ್ಮ ಗುರಿ ಮೇಲಿರಬೇಕಾಗುತ್ತೆ. ಸವಾಲುಗಳು ಎದುರಾದಾಗ ಧೃತಿಗೆಡಬೇಡಿ. ಪ್ರತಿಯೊಂದು ಅಡಚಣೆಯು ನಿಮ್ಮ ಸಾಮರ್ಥ್ಯವನ್ನ ಹೆಚ್ಚಿಸಲು ಬರುವಂತಹ ಅವಕಾಶವಾಗಿರುವಂತದ್ದು. ನಿಮ್ಮ ಸ್ವಂತ ಶಕ್ತಿ ಮತ್ತು ಬುದ್ಧಿವಂತಿಕೆಯ ಮೇಲೆ ನಂಬಿಕೆಯನ್ನ ಇಟ್ಟು ಯಾರೋ ಕಾಯ್ದಿರಿಸಿದಂತಹ ಹಾದಿಯಲ್ಲಿ ನಡೆಯುವುದಕ್ಕಿಂತ ನಿಮ್ಮದೇ ಆದಂತಹ ದಾರಿಯನ್ನ ನಿರ್ಮಿಸಿಕೊಳ್ಳುವಂತಹ ಸಾಮರ್ಥ್ಯ ನಿಮಗಿರುವಂತದ್ದು. ಇಂದಿನ ಶ್ರಮ ನಾಳಿನ ಸುಂದರ ಭವಿಷ್ಯಕ್ಕೆ ಅಡಿಪಾಯವಾಗುವಂತದ್ದು. ಧೈರ್ಯವಾಗಿ ಮುನ್ನಡೆಯಿರಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುವಂತದ್ದನ್ನ ಕಾಣುವಂತದ್ದಾಗ್ತದೆ. ಇಂದು ಶುಕ್ರ ಗ್ರಹದ ಅಧಿಪತ್ಯದಲ್ಲಿರುವಂತಹ ವೃಷಭ ರಾಶಿಯವರಿಗೆ ಈ ದಿನ ಸ್ಥಿರತೆ, ಪ್ರಗತಿ ಮತ್ತು ಹೊಸ ಆಲೋಚನೆಗಳನ್ನ ತರುವಂತದ್ದು. ತಾಳ್ಮೆಯಿಂದ ಕೈಗೊಳ್ಳುವಂತಹ ಕೆಲಸಗಳು ಸಫಲತೆಯನ್ನ ನೀಡುತ್ತವೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಅನುಕೂಲಕರವಾದ ವಾತಾವರಣವನ್ನ ನೋಡುವಂತದ್ದಾಗ್ತದೆ. ನಿಮ್ಮ ಕಾರ್ಯಕ್ಷಮತೆಗೆ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯೂ ಕೂಡ ವ್ಯಕ್ತವಾಗ್ತದೆ. ಬಾಕಿ ಉಳಿದಿದ್ದಂತಹ ಕೆಲಸಗಳನ್ನ ಪೂರ್ಣಗೊಳಿಸಲು ಇದು ಸೂಕ್ತವಾಗಿರುವಂತಹ ದಿನವೂ ಕೂಡ ಆಗಿರುವಂತದ್ದು. ಇನ್ನು ಉದ್ಯೋಗ ಬದಲಾವಣೆಗೆ ಪ್ರಯತ್ನವನ್ನ ಮಾಡುವಂತವರಿಗೆ ಧನಾತ್ಮಕವಾದಂತಹ ಕರೆಗಳು ಬರುವಂತದ್ದು ಅಥವಾ ಆಫರ್ ಲೆಟರ್ಗಳು ಬರುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಇನ್ನು ವ್ಯಾಪಾರಿಗಳಿಗೆ ಹೊಸ ಹೂಡಿಕೆಗೆ ಅಥವಾ ಪಾಲುದಾರಿಕೆ ಒಪ್ಪಂದಗಳಿಗೆ ದೀರ್ಘಕಾಲದ ಲಾಭವೂ ಕೂಡ ದೊರೆಯುವಂತದ್ದನ್ನ ಕಾಣ್ತೀರಾ. ಇನ್ನು ಆರ್ಥಿಕ
ಆರ್ಥಿಕವಾಗಿ ಇಂದು ಸುಧಾರಣೆಯ ಹಾದಿಯಲ್ಲಿದ್ದೀರಿ. ನೀವು ನಿಕಟವಾದಂತಹ ಮೂಲಗಳಿಂದ ಅಥವಾ ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತವಾದಂತಹ ಹಣ ನಿಮ್ಮ ಕೈ ಸೇರುವಂತದ್ದು. ಇನ್ನು ಮನೆಯ ಅಲಂಕಾರ ಆಗಿರ್ಬೋದು, ವಾಹನ ಆಗಿರ್ಬೋದು, ಅಥವಾ ಕುಟುಂಬದ ಅಗತ್ಯಗಳಿಗಾಗಿರ್ಬೋದು ಹಣ ವಿನಿಯೋಗವಾಗಬಹುದು. ಇನ್ನು ಅನಗತ್ಯ ಆಡಂಬರದ ಖರ್ಚುಗಳನ್ನ ತಡೆದು ಭವಿಷ್ಯದ ಉಳಿತಾಯದ ಯೋಜನೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ನೆಲೆಸಿರುವಂತದ್ದು. ಇಂದು ಕುಟುಂಬದ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೀತೀರ. ಹಿರಿಯರ ಸಲಹೆಗಳು ನಿಮ್ಮ ಅನೇಕ ಗೊಂದಲಗಳಿಗೆ ಪರಿಹಾರವನ್ನ ನೀಡುವಂತದ್ದಾಗ್ತದೆ. ಇನ್ನ ಪ್ರೀತಿ ಮತ್ತು ದಾಂಪತ್ಯ ಜೀವನದ ಬಗ್ಗೆ ನೋಡುವುದಾದರೆ ಜೀವನ ಸಂಗಾತಿಯೊಂದಿಗೆ ಬಾಂಧವ್ಯ ಗಟ್ಟಿಯಾಗುವಂತದ್ದು. ಸಣ್ಣ ಪುಟ್ಟ ಮನಸ್ತಾಪಗಳಿದ್ದರೆ ಮಾತುಕತೆಯ ಮೂಲಕ ಸುಲಭವಾಗಿ ಬಗೆಹರಿಯುವಂತದ್ದನ್ನ ನೀವು ಕಾಣುವಂತದ್ದಾಗ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ದಿನ ಸಾಮಾನ್ಯವಾಗಿರುವಂತದ್ದು, ಆದರೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಬೇಡ. ಇನ್ನು ಗಂಟಲು, ಕುತ್ತಿಗೆ ಅಥವಾ ಸೈನಸ್ ಸಂಬಂಧಿತ ಸಮಸ್ಯೆಗಳು ಕಂಡು ಬರಬಹುದು. ತಂಪಾದಂತಹ ಆಹಾರ ಮತ್ತು ಪಾನೀಯಗಳಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇನ್ನು ಸರಿಯಾದ ಸಮಯಕ್ಕೆ ಪೌಷ್ಟಿಕ ಆಹಾರವನ್ನ ಸೇವನೆಯನ್ನ ಮಾಡಿ ಮತ್ತು ಪೂರ್ಣ ಪ್ರಮಾಣದ ನಿದ್ರೆಗೆ ಆದಷ್ಟು ಹೆಚ್ಚಿನ ಆದ್ಯತೆಯನ್ನು ಕೂಡ ನೀಡಬೇಕಾಗುತ್ತೆ. ಇಂದು ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾವಳಿ ಅಥವಾ ಕನಕಧಾರ ಸ್ತೋತ್ರವನ್ನ ಪಠಿಸುವುದರಿಂದ ಆರ್ಥಿಕ ಸಂಕಷ್ಟಗಳು ಕೂಡ ದೂರವಾಗ್ತವೆ. ಇನ್ನು ಬೆಳಗ್ಗೆ ಹಸುವಿಗೆ ಹಸಿರು ಹುಲ್ಲನ್ನ, ಬೆಲ್ಲವನ್ನ ಅಥವಾ ಅಕ್ಕಿಯನ್ನ ನೀಡುವುದು ವೃಷಭ ರಾಶಿಯವರಿಗೆ ಅತ್ಯಂತ ಶುಭಕರವಾಗಿರುವಂತದ್ದು. ಇನ್ನು ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ ಕನಿಷ್ಠ 108 ಬಾರಿ ನೀವು ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಬಿಳಿ ವಸ್ತುಗಳನ್ನ ದಾನವಾಗಿ ಮಾಡುವಂತದ್ದು. ಬಡವರಿಗಾಗಿರ್ಬೋದು ಅಥವಾ ಅಗತ್ಯವಿರುವಂತವರಿಗೆ ಹಾಲನ್ನ, ಅಕ್ಕಿಯನ್ನ ಅಥವಾ ಸಕ್ಕರೆಯನ್ನ ಅಥವಾ ಬಿಳಿ ವಸ್ತ್ರವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಶಿವಲಿಂಗಕ್ಕೆ ಜಲ ಅಥವಾ ಹಾಲಿನಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಜಪಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಕಾರ್ಯಸಿದ್ಧಿಯು ಕೂಡ ನಿಮಗೆ ಲಭಿಸುವಂತದ್ದಾಗ್ತದೆ. ಮಿಥುನ ರಾಶಿಯವರ ಜೀವನದ ದಾರಿಯಲ್ಲಿ ನಿಮ್ಮ ವೇಗಕ್ಕಿಂತ ಹೆಚ್ಚಾಗಿ ನಿಮ್ಮ ದಿಕ್ಕು ಬಹಳ ಮುಖ್ಯವಾಗ್ತದೆ. ಗಾಳಿ ಯಾವ ಕಡೆ ಬೀಸುತ್ತದೆ ಎಂಬುದರ ಮೇಲೆ ಹಡಗಿನ ಚಲನೆ ನಿಂತಿರುವುದಿಲ್ಲ, ಬದಲಿಗೆ ನೀವು ಪರದೆಯನ್ನ ಹೇಗೆ ಕಟ್ಟುತ್ತೀರಿ ಎಂಬುದರ ಮೇಲೆ ನಿಂತಿರುವಂತದ್ದು. ಮಿಥುನ ರಾಶಿಯವರ ದೊಡ್ಡ ಸಾಮರ್ಥ್ಯವೇನೆಂದರೆ ಅವರ ಹೊಂದಿಕೊಳ್ಳುವಂತಹ ಗುಣ ಮತ್ತು ಸಂವಹನವಾದಂತಹ ಶಕ್ತಿ. ಜೀವನದಲ್ಲಿ ಪ್ರತಿಯೊಂದು ಸವಾಲು ನಿಮ್ಮ ಬೆಳವಣಿಗೆಗೆ ಸಿಗುವಂತಹ ಒಂದು ಅವಕಾಶ. ನಿನ್ನೆಯ ಸೋಲು ಅಥವಾ ಇಂದಿನ ತೊಂದರೆಗಳು ನಿಮ್ಮ ಭವಿಷ್ಯವನ್ನ ನಿರ್ಧರಿಸಲು ಸಾಧ್ಯವಿಲ್ಲ. ನಿಮ್ಮಲ್ಲಿರುವಂತಹ ಕೌಶಲ್ಯ ಮತ್ತು ಆತ್ಮವಿಶ್ವಾಸದ ಮೇಲೆ ನಂಬಿಕೆಯನ್ನ ಇಡಬೇಕಾಗುತ್ತೆ. ಇನ್ನು ಬೇರೆಯವರ ಯಶಸ್ಸಿಗೆ ನಿಮ್ಮನ್ನ ಹೋಲಿಸಿಕೊಂಡು ಸಮಯ ವ್ಯರ್ಥವನ್ನ ಮಾಡಬೇಡಿ. ನಿನ್ನೆಯ ನಿಮಗಿಂತ ಇಂದಿನ ನಾವು ಒಂದು ಹೆಜ್ಜೆ ಮುಂದೆ ಇದ್ದೇವೆಯೇ ಎಂಬುದಷ್ಟೇ ಮುಖ್ಯವಾಗ್ತದೆ. ಶ್ರಮ, ತಾಳ್ಮೆ ಮತ್ತು ಸಕಾರಾತ್ಮಕವಾದಂತಹ ಚಿಂತನೆ ನಿಮ್ಮೊಂದಿಗಿದ್ದರೆ ಯಾವುದೇ ಕಠಿಣ ಗುರಿಯನ್ನು ನೀವು ಸುಲಭವಾಗಿ ತಲುಪಬಹುದು. ಮುನ್ನಡೆಯಿರಿ, ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುವಂತದ್ದನ್ನ ಕಾಣ್ತೀರ. ಇನ್ನ ಮಿಥುನ ರಾಶಿಯ ಅಧಿಪತಿಯಾದಂತಹ ಬುಧ ಗ್ರಹದ ಪ್ರಭಾವದಿಂದ ಈ ದಿನ ನಿಮಗೆ ಬುದ್ಧಿವಂತಿಕೆ, ಕ್ರಿಯಾಶೀಲತೆ ಮತ್ತು ಸಂವಹನ ಕೌಶಲ್ಯ ಹೆಚ್ಚಿಸಿರುವಂತದ್ದು. ಯೋಜನಾಬದ್ಧವಾಗಿ ಕೆಲಸಗಳನ್ನ ನಿರ್ವಹಿಸಿದರೆ ಉತ್ತಮ ಯಶಸ್ಸು ಕೂಡ ನಿಮ್ಮದಾಗುವಂತದ್ದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಪ್ರಗತಿದಾಯಕ ವಾತಾವರಣವನ್ನ ನೋಡುವಂತದ್ದು. ನಿಮ್ಮ ವಾಕ್ಚಾತುರ್ಯ ಮತ್ತು ಕೆಲಸ ಮಾಡುವಂತಹ ಶೈಲಿಗೆ ಮೇಲಾಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳಿಂದ ಪ್ರಶಂಸೆಯೂ ಕೂಡ ಸಿಗುವಂತದ್ದು. ಐಟಿ, ಮಾಧ್ಯಮ ಮಾರಾಟ ಮತ್ತು ಬರವಣಿಗೆ ಕ್ಷೇತ್ರದಲ್ಲಿ ಇರುವಂತವರಿಗೆ ಹೊಸ ಯೋಜನೆಗಳು ಅಥವಾ ಅವಕಾಶಗಳು ಲಭಿಸುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಇನ್ನು ಪಾಲುದಾರಿಕೆ ಉದ್ಯಮದಲ್ಲಿ ಲಾಭ ಕಂಡು ಬರುವಂತದ್ದು. ಹೊಸ ಉದ್ಯಮ ಆರಂಭಿಸಲು ಯೋಚಿಸುತ್ತಿದ್ದರೆ ಅನುಭವಿಗಳ ಸಲಹೆಯನ್ನ ಪಡೆದು ಮುನ್ನಡೆಯಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಸಮಾಧಾನಕರವಾದಂತಹ ದಿನವಾಗಿರುವಂತದ್ದು. ಹಳೆಯ ಹೂಡಿಕೆಗಳಿಂದ ಅಥವಾ ಕಮಿಷನ್ ಆಧಾರಿತ ಕೆಲಸಗಳಿಂದ ನಿರೀಕ್ಷಿತ ಹಣ ನಿಮ್ಮ ಕೈ ಸೇರಬಹುದು. ಮನರಂಜನೆ, ಪ್ರಯಾಣ ಅಥವಾ ಮನೆಗೆ ಅಗತ್ಯವಿರುವ ವಸ್ತುಗಳ ಖರೀದಿಗಾಗಿ ಹಣ ವಿನಿಯೋಗಬಹುದಾದಂತದ್ದನ್ನ ಕಾಣ್ತೀರ. ಇನ್ನು ಅಪರಿಚಿತ ವ್ಯಕ್ತಿಗಳ ಮಾತು ಕೇಳಿ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಪ್ರಮಾಣದ ಹೂಡಿಕೆ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆಯ ವಾತಾವರಣವನ್ನ ನೋಡುವಂತದ್ದು. ಸಣ್ಣ ಪುಟ್ಟ ಪ್ರವಾಸ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಸಮಯವನ್ನ ಕಳೆಯುವ ಅವಕಾಶ ನಿಮಗೆ ಸಿಗ್ತದೆ. ಸಹೋದರರೊಂದಿಗಿನ ಬಾಂಧವ್ಯ ಕೂಡ ಗಟ್ಟಿಯಾಗುವಂತದ್ದು. ಇನ್ನು ಪರಸ್ಪರ ಕಳಕಳಿ ಹಾಗೂ ಪ್ರೀತಿ ಹೆಚ್ಚಾಗುವಂತದ್ದು. ಅವಿವಾಹಿತರಿಗೆ ಸೂಕ್ತ ಸತಿಯ ಅಥವಾ ವರ್ಣ ಹುಡುಕಾಟದಲ್ಲಿ ಶುಭ ಸುದ್ದಿ ಸಿಗಬಹುದಾದಂತದ್ದನ್ನ ಕಾಣ್ತೀರ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲಗಳನ್ನ ಕಾಣುವಂತದ್ದಾಗ್ತದೆ. ನೀವು ಶ್ವಾಸಕೋಶ, ಗಂಟಲು ಅಥವಾ ಅಲರ್ಜಿಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಬಹುದು. ಬದಲಾಗುವ ವಾತಾವರಣಕ್ಕೆ ತಕ್ಕಂತೆ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಇನ್ನು ಅತಿಯಾದಂತಹ ಆಲೋಚನೆಯಿಂದ ನಿದ್ರಾಹೀನತೆ ಉಂಟಾಗಬಹುದು. ಲಘು ವ್ಯಾಯಾಮ ಮತ್ತು ಯೋಗಕ್ಕೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇಂದು ಬುಧಗ್ರಹದ ಕೃಪೆಗಾಗಿ ಹಾಗೂ ಬುದ್ಧಿಶಕ್ತಿ ಹೆಚ್ಚಿಸಲು ಶ್ರೀ ವಿಷ್ಣು ಸಹಸ್ರನಾಮ ಅಥವಾ ಸ್ತೋತ್ರಗಳನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹೆಸರು ಬೇಳೆ ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನ ಬಡವರಿಗೆ ಅಥವಾ ಗೋಶಾಲೆಗೆ ದಾನವಾಗಿ ಮಾಡಬೇಕಾಗುತ್ತೆ. ನೀವು ಇನ್ನು ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದ ಹೆಸರು ಬೇಳೆಯನ್ನ ತಿನ್ನಿಸುವುದರಿಂದ ಕಾರ್ಯದ ಅಡೆತಡೆಗಳು ನಿವಾರಣೆಯಾಗುವಂತದ್ದನ್ನ ಕಾಣ್ತೀರ. ಓಂ ಭುಂ ಬುಧಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಬೆಳಗ್ಗೆ ತುಳಸಿ ಗಿಡಕ್ಕೆ ನೀರನ್ನ ಹಾಕಿ ಪ್ರದಕ್ಷಿಣೆಯನ್ನ ಬಂದು ನಮಸ್ಕಾರ
ನಮಸ್ಕರಿಸುವುದರಿಂದ ಆರೋಗ್ಯ ಮತ್ತು ಮನಸ್ಸಿಗೆ ಶಾಂತಿಯು ಕೂಡ ಲಭಿಸುವಂತದ್ದನ್ನ ಕಾಣ್ತೀರಾ. ಕಟಕ ರಾಶಿಯವರೇ, ಸಮುದ್ರದ ಅಲೆಗಳು ಹಿಂದೆ ಸರಿಯುವುದು ಹಿಂಜರಿಯಲು ಅಲ್ಲ, ಮತ್ತಷ್ಟು ಎತ್ತರಕ್ಕೆ ಚಿಮ್ಮಲು. ಅಂತೆಯೇ ಜೀವನದ ಸವಾಲುಗಳು ನಿಮ್ಮನ್ನ ಸೋಲಿಸಲು ಬರುವುದಿಲ್ಲ, ನಿಮ್ಮ ಆಂತರಿಕವಾದಂತಹ ಶಕ್ತಿಯನ್ನ ಹೊರತರಲು ಬರುವಂತದ್ದು. ಕಟಕ ರಾಶಿಯವರ ಶ್ರೇಷ್ಠ ಗುಣವೇನಪ್ಪಾ ಅಂದ್ರೆ ಅವರ ಆಂತರಿಕ ಶಕ್ತಿ ಹಾಗೂ ಸಹನೆ. ನೀವು ಹೊರನೋಟಕ್ಕೆ ಮೃದು ಮನಸ್ಕರಂತೆ ಕಂಡರೂ ಕೂಡ ಕಠಿಣ ಪರಿಸ್ಥಿತಿಯನ್ನ ಎದುರಿಸುವಂತಹ ಅದ್ಭುತವಾದಂತಹ ಚೇತನ ನಿಮ್ಮಲ್ಲಿರುವಂತದ್ದು. ಬೇರೆಯವರ ಮಾತುಗಳಿಗೆ ಅಥವಾ ತಾತ್ಕಾಲಿಕ ಹಿನ್ನಡೆಗಳಿಗೆ ಕುಗ್ಗದೆ ನಿಮ್ಮ ಗುರಿಯತ್ತ ಗಮನವನ್ನು ಹರಿಸಬೇಕಾಗುತ್ತೆ. ನೆನಪಿಡಿ, ರಾತ್ರಿಯ ಕತ್ತಲೆ ಎಷ್ಟು ಆಳವಾಗಿರುತ್ತದೆಯೋ ಬೆಳಗಿನ ಸೂರ್ಯೋದಯವನ್ನ ತಡೆಯಲು ಕೂಡ ಹಾಗೆಯೇ ಸಾಧ್ಯವಿಲ್ಲ. ನಿಮ್ಮ ಮೇಲಿನ ವಿಶ್ವಾಸ ಮತ್ತು ಸತತವಾದಂತಹ ಪ್ರಯತ್ನವೇ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಕರೆದು ಹೋಗುವಂತದ್ದನ್ನ ನೀವು ಕಾಣುವಂತದ್ದಾಗ್ತದೆ. ಇಂದು ಚಂದ್ರನ ಅಧಿಪತ್ಯವಿರುವಂತಹ ಕಟಕ ರಾಶಿಯವರಿಗೆ ಈ ದಿನ ಭಾವನಾತ್ಮಕವಾಗಿ ಮತ್ತು ಆಲೋಚನಾ ಶಕ್ತಿಯ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾದಂತಹ ದಿನವಾಗಿದೆ. ಚಂದ್ರನ ಶುಭ ಪ್ರಭಾವದಿಂದ ನಿಮ್ಮ ಕಾರ್ಯಗಳಲ್ಲಿ ಧನಾತ್ಮಕ ಬದಲಾವಣೆಗಳನ್ನ ನೀವು ಕಾಣಬಹುದಾದಂತದ್ದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ನೂತನ ಅವಕಾಶಗಳು ಮತ್ತು ಜವಾಬ್ದಾರಿಗಳು ಕೂಡ ಲಭಿಸುವಂತದ್ದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾಶೀಲತೆಗೆ ಉತ್ತಮ ಮೆಚ್ಚುಗೆಯೂ ಕೂಡ ದೊರೆಯುವಂತದ್ದು. ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ಕೂಡ ನಿಮಗೆ ಸಿಗುವಂತದ್ದನ್ನ ಕಾಣ್ತೀರಾ. ಇನ್ನು ನೂತನ ಉದ್ಯೋಗ ಹುಡುಕುತ್ತಿರುವಂತವರಿಗೆ ಅಥವಾ ಬಡ್ತಿಯ ನಿರೀಕ್ಷೆಯಲ್ಲಿರುವಂತವರಿಗೆ ಸಕಾರಾತ್ಮಕ ಸುದ್ದಿಯೂ ಕೂಡ ಸಿಗುವಂತದ್ದನ್ನ ಕಾಣ್ತೀರಾ. ಇನ್ನು ವ್ಯಾಪಾರಿಗಳಿಗೆ ಹೂಡಿಕೆಯಿಂದ ಉತ್ತಮ ಲಾಭವೂ ಕೂಡ ದೊರೆಯುವಂತದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ಕಾಯ್ದುಕೊಂಡು ನೀವು ಹೋಗ್ಬೇಕಾಗುತ್ತೆ. ಇನ್ನು ಆರ್ಥಿಕ ವಿಚಾರದಲ್ಲಿ ಇಂದು ಸ್ಥಿರತೆ ಹಾಗೂ ಸುಧಾರಣೆ ಕಂಡು ಬರುವಂತದ್ದು. ನಿಮಗೆ ಹಳೆಯ ಬಾಕಿ ಹಣ ಅಥವಾ ನಿರೀಕ್ಷಿತ ಮೂಲಗಳಿಂದ ಧನ ಆಗಮನವಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಗೃಹೋಪಯೋಗಿ ವಸ್ತುಗಳ ಖರೀದಿ ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ವೆಚ್ಚವಾಗಬಹುದಾದಂತಹ ಹಣ, ಇದು ನಿಮ್ಮ ಅವಯವದ ಮೇಲಿನ ಹಿತಕರವಾದಂತಹ ವೆಚ್ಚವೂ ಕೂಡ ಆಗಿರುವಂತದ್ದು. ಇನ್ನು ದೀರ್ಘಾವಧಿ ಹೂಡಿಕೆಗಳಿಗೆ ಇಂದು ಉತ್ತಮವಾದಂತಹ ದಿನವಾಗಿದ್ದು ಭವಿಷ್ಯದ ಸುರಕ್ಷತೆಗೆ ಯೋಜನೆಯನ್ನ ರೂಪಿಸಬೇಕಾಗ್ತದೆ ನೀವು. ಇನ್ನು ಕುಟುಂಬದಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ಆನಂದದ ವಾತಾವರಣವನ್ನ ನೋಡುವಂತದ್ದಾಗ್ತದೆ. ಕುಟುಂಬದ ಸದಸ್ಯರೊಂದಿಗೆ ಇದ್ದಂತಹ ಮನಸ್ತಾಪಗಳು ದೂರವಾಗಿ ಉತ್ತಮವಾದಂತಹ ಸಾಮರಸ್ಯ ಮೂಡುವಂತದ್ದು. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವೂ ಕೂಡ ಉಂಟಾಗುವಂತದ್ದು. ಇನ್ನು ಜೀವನ ಸಂಗಾತಿಯೊಂದಿಗಿನ ಬಾಂಧವ್ಯ ಗಟ್ಟಿಯಾಗಿ ಸಣ್ಣ ಪುಟ್ಟ ಪ್ರವಾಸ ಅಥವಾ ಸಂಜೆಯ ವೇಳೆಗೆ ಜೊತೆಯಲ್ಲಿ ಸಮಯ ಕಳೆಯುವ ಅವಕಾಶವೂ ಕೂಡ ನಿಮಗೆ ಲಭಿಸುವಂತದ್ದಾಗ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ದಿನ ನಿಮಗೆ ಉತ್ತಮವಾಗಿದ್ದರೂ ಕೂಡ ಸಣ್ಣ ಪುಟ್ಟ ಕಾಳಜಿ ಅಗತ್ಯತೆ ಇರುವಂತದ್ದು. ನಿಮಗೆ ಶೀತ, ಕೆಮ್ಮು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಬಿಸಿ ನೀರು ಮತ್ತು ತಾಜಾ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಚಂದ್ರನ ಪ್ರಭಾವದಿಂದ ಮನಸ್ಸು ತೀವ್ರವಾಗಿ ಆಲೋಚಿಸಬಹುದು. ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಮನಸ್ಸಿನ ಚಂಚಲತೆ ಕಡಿಮೆಯಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಸೋಮವಾರದ ದಿನವಾದ ಇಂದು ಶ್ರೀ ಈಶ್ವರನಿಗೆ ಕ್ಷೀರಾಭಿಷೇಕವನ್ನ ಮಾಡಬೇಕಾಗುತ್ತೆ. ಶಿವ ಪಂಚಾಕ್ಷರಿ ಮಂತ್ರವನ್ನ ಓಂ ನಮಃ ಶಿವಾಯ ಎಂದು ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ರಾತ್ರಿ ಚಂದ್ರನಿಗೆ ಅಗ್ರವನ್ನ ನೀಡಿ ಅಥವಾ ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ನೀವು ಜಪಿಸುವುದರಿಂದ ಮಾನಸಿಕ ಶಾಂತಿಯು ಕೂಡ ನಿಮಗೆ ದೊರೆಯುತ್ತದೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವಂತವರಿಗೆ ಅಕ್ಕಿ, ಹಾಲು ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಮನೆಯಲ್ಲಿ ತಾಯಿಯವರ ಅಥವಾ ಹಿರಿಯರ ಸ್ತ್ರೀಯರ ಆಶೀರ್ವಾದವನ್ನ ಪಡೆದು ಈ ದಿನವನ್ನ ಪ್ರಾರಂಭಿಸಿದರೆ ತುಂಬಾ ಒಳ್ಳೆಯದಾಗುವಂತದ್ದು. ಇನ್ನು ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡುವುದು ಮತ್ತು ಹಸಿದವರಿಗೆ ಅನ್ನದಾನವನ್ನ ಮಾಡುವುದರಿಂದ ಸಕಲ ಗ್ರಹ ದೋಷಗಳು ನಿವಾರಣೆಯಾಗುವಂತದ್ದನ್ನ ಕಾಣ್ತೀರಾ. ಸಿಂಹರಾಶಿಯವರ ಕಾಡಿನ ರಾಜ ಸಿಂಹಕ್ಕೆ ಯಾರೂ ಕೂಡ ಪಟ್ಟಾಭಿಷೇಕವನ್ನ ಮಾಡುವುದಿಲ್ಲ. ಅದು ತನ್ನ ಸ್ವಂತ ಸಾಮರ್ಥ್ಯ, ಧೈರ್ಯ ಮತ್ತು ಪರಾಕ್ರಮದಿಂದಲೇ ಅದು ಕಾಡಿಗೆ ರಾಜನಾಗುತ್ತದೆ. ಸಿಂಹರಾಶಿಯವರಾದ ನಿಮಗೂ ಸಹ ಅದೇ ಅಪಾರವಾದಂತಹ ಆಂತರಿಕ ಶಕ್ತಿ ಇದೆ. ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿಮ್ಮನ್ನ ಕುಗ್ಗಿಸಲು ಅಲ್ಲ, ಬದಲಿಗೆ ನಿಮ್ಮ ನಿಜವಾದಂತಹ ಸಾಮರ್ಥ್ಯವನ್ನ ಹೊರತರಲು ಬರುತ್ತವೆ. ಸೋಲುಗಳು ಎದುರಾದಾಗ ಎಂದಿಗೂ ದಾರಿಯನ್ನ ಬದಲಿಸಬೇಡಿ, ನಿಮ್ಮ ಪ್ರಯತ್ನದ ತೀವ್ರತೆಯನ್ನ ಹೆಚ್ಚಿಸಬೇಕಾಗುತ್ತೆ. ಇತರರು ನಿಮ್ಮನ್ನ ಹೇಗೆ ನೋಡುತ್ತಾರೆ ಎನ್ನುವುದಕ್ಕಿಂತ ನಿಮ್ಮ ಮೇಲೆ ನಿಮಗೆಷ್ಟು ನಂಬಿಕೆ ಇದೆ ಎನ್ನುವುದು ಬಹಳ ಮುಖ್ಯ. ಸೂರ್ಯನು ಪ್ರತಿದಿನ ಕತ್ತಲನ್ನ ಸೀಳಿ ಹೇಗೆ ಪ್ರಕಾಶಿಸುತ್ತಾನೋ ಹಾಗೆಯೇ ನೀವು ಸಹ ನಿಮ್ಮ ದಾರಿಯಲ್ಲಿರುವ ಎಲ್ಲ ಕಷ್ಟಗಳನ್ನ ಮೆಟ್ಟಿ ನಿಂತು ಗೆಲ್ಲುವ ಸಾಮರ್ಥ್ಯವನ್ನ ಹೊಂದಿದ್ದೀರಿ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ, ಆಗ ಖಂಡಿತವಾಗಿಯೂ ಜಯ ನಿಮ್ಮದಾಗುವಂತದ್ದು. ಇನ್ನ ರವಿ ಗ್ರಹದ ಆಡಳಿತ ಒಳಪಟ್ಟಿರುವಂತಹ ಸಿಂಹ ರಾಶಿಯವರಿಗೆ ಈ ದಿನ ಆತ್ಮವಿಶ್ವಾಸ, ಧೈರ್ಯ ಮತ್ತು ನಾಯಕತ್ವ ಗುಣಗಳು ಎದ್ದು ಕಾಣಲಿವೆ. ಸೂರ್ಯನ ಪ್ರಭಾವದಿಂದ ಗ್ರಹಚಾರವು ನಿಮಗೆ ಹೆಚ್ಚಿನ ಸಕಾರಾತ್ಮಕ ಶಕ್ತಿಯನ್ನ ನೀಡಲಿದ್ದು ದಿನದ ಫಲಗಳು ನಾವು ಇವು ಇರುವಂತದ್ದು. ಉದ್ಯೋಗ ರಂಗದಲ್ಲಿ ಸಿಂಹ ರಾಶಿಯವರಿಗೆ ಇಂದು ಪ್ರಗತಿದಾಯಕವಾದಂತಹ ದಿನ. ನಿಮ್ಮ ನಾಯಕತ್ವದ ಗುಣಕ್ಕೆ ಮತ್ತು ನಿರ್ಧಾರಗಳಿಗೆ ಕೆಲಸದ ಸ್ಥಳದಲ್ಲಿ ಶಹಬಾಸ್ಗಿರಿ ಸಿಗುವಂತದ್ದು. ಮೇಲಾಧಿಕಾರಿಗಳು ನಿಮ್ಮ ಸಲಹೆಗಳನ್ನ ಆಲಿಸುವಂತದ್ದಾಗ್ತದೆ. ಹೊಸ ಯೋಜನೆ ಅಥವಾ ಜವಾಬ್ದಾರಿಗಳನ್ನ ವಹಿಸಿಕೊಳ್ಳಲು ಇದು ಸೂಕ್ತವಾದಂತಹ ಸಮಯ. ಸರಕಾರಿ ಕೆಲಸಗಳಿಗೆ ಪ್ರಯತ್ನಿಸುವವರಿಗೆ ಉತ್ತಮ ಸುದ್ದಿ ಸಿಗುವಂತಹ ಸೂಚನೆಯೂ ಕೂಡ ಇರುವಂತದ್ದು. ಇನ್ನು ಸ್ವಂತ ಉದ್ಯೋಗಿಗಳಿಗೆ ಮತ್ತು ಉದ್ಯಮಿಗಳಿಗೆ ಹೊಸ ಪಾಲುದಾರಿಕೆ ಅಥವಾ ಗ್ರಾಹಕರಿಂದ
ಇರುವುದರಿಂದ ಉತ್ತಮ ಆರ್ಥಿಕ ಲಾಭವೂ ಕೂಡ ಇರುವಂತದ್ದು. ಇಂದು ಆರ್ಥಿಕ ಪ್ರಗತಿ ಕಂಡು ಬಂದರೂ ಕೂಡ ಜಾಗರೂಕತೆ ಅಗತ್ಯವಾಗಿ ನಿಮಗೆ ಬೇಕಾಗ್ತದೆ. ಧನ ಹರಿವು ತೃಪ್ತಿಕರವಾಗಿರುವಂತದ್ದು. ಹಳೆಯ ಬಾಕಿ ಹಣ ಅಥವಾ ನಿರೀಕ್ಷಿತ ಕಮಿಷನ್ ನಿಮ್ಮ ಕೈ ಸೇರುವಂತದ್ದನ್ನ ಕಾಣ್ತೀರಾ. ಇನ್ನ ನಿಮ್ಮ ಐಷಾರಾಮಿ ಜೀವನ ಶೈಲಿ ಅಥವಾ ಕುಟುಂಬದ ಸಂತೋಷಕ್ಕಾಗಿ ಹಣ ಖರ್ಚಾಗಬಹುದು. ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯಬೇಕಾಗುತ್ತೆ. ಇನ್ನು ಅಪರಿಚಿತರ ಮಾತನ್ನ ಕೇಳಿ ಷೇರು ಮಾರುಕಟ್ಟೆ ಅಥವಾ ರಿಸ್ಕ್ ಇರುವಂತಹ ಕಡೆಗಳಲ್ಲಿ ಹಣವನ್ನ ತೊಡಗಿಸಿಕೊಳ್ಳಬೇಡಿ. ಇನ್ನ ಕುಟುಂಬದಲ್ಲಿ ಹರ್ಷಚಿತ್ತದ ವಾತಾವರಣವನ್ನ ನೋಡುವಂತದ್ದಾಗ್ತದೆ. ತಂದೆ ಅಥವಾ ಹಿರಿಯರ ಬೆಂಬಲ ನಿಮಗೆ ದೊಡ್ಡ ಶಕ್ತಿ ಆಗುವಂತದ್ದು. ಮನೆಯಲ್ಲಿ ಶುಭ ಕಾರ್ಯಗಳು ಅಥವಾ ಸಣ್ಣ ಸಮಾರಂಭಗಳು ಆಯೋಜನೆಗೊಳ್ಳಬಹುದು. ಇನ್ನ ಜೀವನ ಸಂಗಾತಿಯೊಂದಿಗೆ ಸಾಮರಸ್ಯ ಉತ್ತಮವಾಗಿರುವಂತದ್ದು. ಸಣ್ಣ ಪುಟ್ಟ ಜಗಳಗಳು ಬಂದರೂ ಕೂಡ ಪರಸ್ಪರ ಪ್ರೀತಿಯಿಂದ ಬಗೆಹರಿಯುವಂತದ್ದನ್ನ ಕಾಣ್ತೀರ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಶಕ್ತಿ ಮತ್ತು ಚೈತನ್ಯ ತುಂಬಿರುವಂತದ್ದು. ನಿಮಗೆ ಒಟ್ಟಾರೆ ಆರೋಗ್ಯ ಚೆನ್ನಾಗಿರುವಂತದ್ದು. ಆದಾಗ್ಯೂ ಬೇಸಿಗೆ ಬಿಸಿಲಿನ ತಂಪಾದದಿಂದ ಉಂಟಾಗುವಂತಹ ಪಿತ್ತ ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ. ಮಾನಸಿಕ ಒತ್ತಡ ಕಡಿಮೆಯಾಗಿ ಕೆಲಸಗಳಲ್ಲಿ ಹೆಚ್ಚಿನ ಉತ್ಸಾಹ ಇರುವಂತದ್ದು. ಯೋಗ ಮತ್ತು ಧ್ಯಾನವನ್ನ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತೆ. ನೀವು ಇಂದು ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಬಿಂದಿಗೆಯಿಂದ ಸೂರ್ಯದೇವನಿಗೆ ನೀರನ್ನ ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಸಕಲ ಕಾರ್ಯಗಳಲ್ಲಿ ಯಶಸ್ಸು ಸಿಗಲು ಮತ್ತು ಆರೋಗ್ಯ ವೃದ್ಧಿಯಾಗಿ ಇಂದು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಸುವಿಗೆ ಬೆಲ್ಲ ಮತ್ತು ಗೋಧಿ ಅಥವಾ ಹಸಿರು ಹುಲ್ಲನ್ನ ತಿನ್ನಿಸುವುದರಿಂದ ಗ್ರಹ ದೋಷಗಳು ಕೂಡ ನಿವಾರಣೆ ಆಗ್ತವೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಬಟ್ಟೆ ಅಥವಾ ಗೋಧಿಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಅಥವಾ ಓಂ ಗುರುಣಿ ಸೂರ್ಯ ನಮಃ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚಿ ಶುಭ ಫಲಗಳು ಕೂಡ ದೊರೆಯುವಂತದ್ದಾಗ್ತದೆ. ಕನ್ಯಾ ರಾಶಿಯವರ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಸವಾಲು ನಿಮ್ಮನ್ನ ಕುಗ್ಗಿಸುವುದಕ್ಕಲ್ಲ, ಬದಲಿಗೆ ನಿಮ್ಮಲ್ಲಿರುವಂತಹ ನಿಜವಾದಂತಹ ಸಾಮರ್ಥ್ಯವನ್ನ ಹೊರತರಲು ಬರುತ್ತವೆ. ಕನ್ಯಾ ರಾಶಿಯವರ ಪ್ರಮುಖ ಫಲವೇ ಅವರ ಸೂಕ್ಷ್ಮಮತಿ ಮತ್ತು ವಿಶ್ಲೇಷಣಾತ್ಮಕವಾದಂತಹ ಚಿಂತನೆ. ಯಾವುದೇ ಕಷ್ಟದ ಪರಿಸ್ಥಿತಿಯನ್ನ ಜಾಣತನದಿಂದ ಎದುರಿಸುವಂತಹ ಶಕ್ತಿ ನಿಮಗಿರುವಂತದ್ದು. ಸಾಧನೆಯ ಹಾದಿಯಲ್ಲಿ ಎಷ್ಟೇ ವಿಘ್ನಗಳು ಬಂದರೂ ಕೂಡ ನಿಮ್ಮ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಬೇಡಿ. ನೆನಪಿಡಿ, ಸಮುದ್ರದ ಅಲೆಗಳು ಶಾಂತವಾಗಿದ್ದಾಗ ಯಾರು ನಾವಿಕರಾಗಲು ಸಾಧ್ಯವಿಲ್ಲ. ಸವಾಲುಗಳನ್ನ ಗೆದ್ದು ಮುನ್ನಡೆದಾಗ ಮಾತ್ರ ಯಶಸ್ಸು ಶಾಶ್ವತವಾಗ್ತದೆ. ಇಂದಿನ ನಿಮ್ಮ ಪರಿಶ್ರಮ ನಾಳಿನ ಭವ್ಯ ಭವಿಷ್ಯಕ್ಕೆ ದಾರಿಯಾಗುವಂತದ್ದು. ಧೈರ್ಯದಿಂದ ಮುನ್ನಡೆದರೆ ಖಂಡಿತವಾಗಿಯೂ ಯಶಸ್ಸು ನಿಮ್ಮದಾಗುವಂತದ್ದು. ಇನ್ನು ಬುಧ ಗ್ರಹದ ಅಧಿಪತ್ಯ ಹೊಂದಿರುವಂತಹ ಕನ್ಯಾ ರಾಶಿಯವರಿಗೆ ಈ ದಿನ ಬುದ್ಧಿವಂತಿಕೆ ಮತ್ತು ವಿವೇಚನೆಯಿಂದ ಮುನ್ನಡೆಯುವಂತಹ ದಿನವಾಗಿರುವಂತದ್ದು. ಯಾವುದೇ ನಿರ್ಧಾರಗಳನ್ನ ಆತುರದಿಂದ ತೆಗೆದುಕೊಳ್ಳದೆ ಯೋಜನಾಬದ್ಧವಾಗಿ ಕಾರ್ಯನಿರ್ವಹಿಸಿದರೆ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗ್ತದೆ. ಇನ್ನು ಉದ್ಯೋಗ ರಂಗದಲ್ಲಿ ಇಂದು ಅನುಕೂಲಕರ ವಾತಾವರಣವನ್ನ ನೋಡುವಂತದ್ದಾಗ್ತದೆ. ನಿಮ್ಮ ಕಾರ್ಯಕ್ಷಮತೆ ಮತ್ತು ನಿಖರತೆಯನ್ನ ಮೇಲಾಧಿಕಾರಿಗಳು ಕೂಡ ಮೆಚ್ಚಿಸುವಂತದ್ದಾಗ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಕೂಡ ಇರುವಂತದ್ದನ್ನ ಕಾಣ್ತೀರ. ಇನ್ನು ಉದ್ಯೋಗ ಬದಲಾವಣೆಗೆ ಪ್ರಯತ್ನವನ್ನ ಮಾಡುವಂತವರಿಗೆ ಉತ್ತಮವಾದಂತಹ ಅವಕಾಶಗಳು ಒದಗಿ ಬರುವಂತದ್ದು ಕಾಣ್ತೀರಾ. ಸಂದರ್ಶನಗಳಲ್ಲಿ ಯಶಸ್ಸು ಸಿಗುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಇನ್ನು ವ್ಯಾಪಾರಿಗಳಿಗೆ ಸಣ್ಣ ಪ್ರಮಾಣದ ಲಾಭ ದೊರೆಯುವಂತದ್ದು. ಹೊಸ ಹೂಡಿಕೆಗಳಿಗೆ ಯೋಜನೆಯನ್ನ ರೂಪಿಸಲು ಇದು ಸೂಕ್ತವಾಗಿರುವಂತಹ ಸಮಯವೂ ಕೂಡ ಆಗಿರುವಂತದ್ದು. ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರತೆ ಕಂಡು ಬರುವಂತದ್ದು. ನಿಮಗೆ ಅಂದ್ರೆ ಆದಾಯದ ಮೂಲಗಳು ಸುಧಾರಿಸುವಂತದ್ದು. ಬಾಕಿ ಉಳಿದಂತಹ ಹಣ ನಿಮ್ಮ ಕೈ ಸೇರಬಹುದಾದಂತದ್ದನ್ನ ಕಾಣ್ತೀರಾ. ಇನ್ನು ಅನಗತ್ಯ ವೆಚ್ಚಗಳನ್ನ ನಿಯಂತ್ರಿಸಲು ಯಾವುದೇ ಕಾರಣಕ್ಕೂ ಸಾಧ್ಯವಾಗುವಂತದ್ದು. ಭವಿಷ್ಯದ ಉಳಿತಾಯ ಯೋಜನೆಗಳಿಗೆ ಹಣ ಹೂಡಿಕೆ ಮಾಡಲು ಇದು ಉತ್ತಮವಾದಂತಹ ದಿನವೂ ಕೂಡ ಆಗಿರುವಂತದ್ದು. ಯಾರಿಗೂ ದೊಡ್ಡ ಮೊತ್ತದ ಸಾಲವನ್ನ ನೀಡಬೇಡಿ ಅಥವಾ ಜಾಮೀನು ಕೂಡ ನಿಲ್ಲುವ ಹಾಗಿಲ್ಲ ನೀವು. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆ ನೆಲೆಸಿರುವಂತದ್ದು. ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನ ಕಳೀತೀರಾ. ಹಿರಿಯರ ಸಲಹೆಗಳು ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ನೀಡುವಂತದ್ದಾಗ್ತದೆ. ಇನ್ನು ಜೀವನ ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ಸಾಮರಸ್ಯ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಸಣ್ಣ ಪುಟ್ಟ ಮನಸ್ತಾಪಗಳೇನಾದ್ರೂ ಇದ್ರೆ ಅವು ಕೂಡ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬೇಕಾಗುತ್ತೆ ನೀವು. ಇನ್ನು ಆರೋಗ್ಯದ ಕಡೆಗೆ ಸ್ವಲ್ಪ ಹೆಚ್ಚಿನ ಗಮನವನ್ನ ಹರಿಸುವುದು ಬಹಳ ಅಗತ್ಯತೆ ಇರುವಂತದ್ದು. ನಿಮಗೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ತೊಂದರೆಗಳು ಅಥವಾ ಶೀತ ಕೆಮ್ಮು ಕಂಡು ಬರಬಹುದು. ಸಾತ್ವಿಕ ಮತ್ತು ಸೌಮ್ಯವಾದಂತಹ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಅತಿಯಾದಂತಹ ಆಲೋಚನೆಗಳಿಂದಾಗಿ ಮಾನಸಿಕ ಒತ್ತಡ ಕೂಡ ಉಂಟಾಗಬಹುದು. ಯೋಗ ಮತ್ತು ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಕೂಡ ಸಿಗುವಂತದ್ದಾಗ್ತದೆ. ಇನ್ನು ಗಣಪತಿಯ ಪೂಜೆಯನ್ನ ಮಾಡಬೇಕಾಗುತ್ತೆ. ಶ್ರೀ ವಿಘ್ನ ನಿವಾರಕನಾದಂತಹ ಗಣೇಶನಿಗೆ ಘರಿಕೆಯನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಎಂಬ ಸರಳವಾದಂತಹ
ಮಂತ್ರವನ್ನ 108 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ವಿಷ್ಣು ಸಹಸ್ರನಾಮ ಪಠಣಿಯನ್ನ ಮಾಡುವಂತದ್ದು ಶುಭ ಫಲಗಳ ಹೆಚ್ಚಳಕ್ಕೆ ಮತ್ತು ಮನಸ್ಸಿನ ಶಾಂತಿಗಾಗಿ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನ ಆಲಿಸಬೇಕಾಗುತ್ತೆ. ಇನ್ನು ಹಸಿರು ಧಾನ್ಯವನ್ನ ದಾನವಾಗಿ ಮಾಡುವಂತದ್ದು. ಹಸಿರು ಹೆಸರು ಬೇಳೆಯನ್ನ ಬಡವರಿಗೆ ಅಥವಾ ಗೋಶಾಲೆಗೆ ದಾನ ಮಾಡುವುದರಿಂದ ಬುಧ ಗ್ರಹದ ದೋಷಗಳು ಶಮನವಾಗುವಂತದ್ದನ್ನ ಕಾಣ್ತೀರ. ಇನ್ನು ಹಸುವಿಗೆ ಹಸಿರು ಹುಲ್ಲು ಅಥವಾ ತರಕಾರಿಗಳನ್ನ ತಿನ್ನಿಸುವುದರಿಂದ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಕೂಡ ನಿಮಗೆ ಸಿಗುವಂತದ್ದಾಗ್ತದೆ. ಇನ್ನು ಮನೆಯಲ್ಲಿರುವಂತಹ ತುಳಸಿ ಗಿಡಕ್ಕೆ ನೀರೆರೆದು ದೀಪವನ್ನು ಹಚ್ಚಿ ಪ್ರಾರ್ಥಿಸುವುದರಿಂದ ಕುಟುಂಬದಲ್ಲಿ ನೆಮ್ಮದಿ ಮತ್ತು ಆರೋಗ್ಯ ಕೂಡ ವೃದ್ಧಿಯಾಗುವಂತದ್ದನ್ನ ಕಾಣ್ತೀರಾ. ತುಲಾರಾಶಿಯವರ ಜೀವನದಲ್ಲಿ ಅತ್ಯಂತ ಸುಂದರವಾದಂತಹ ವಿಷಯವೇನಪ್ಪಾ ಅಂದ್ರೆ ಸವಾಲುಗಳನ್ನ ಎದುರಿಸಿ ನಿಮ್ಮ ಸ್ವಂತ ಸಾಮರ್ಥ್ಯದಿಂದ ಬೆಳೆಯುವುದು. ತುಲಾರಾಶಿಯ ಅತಿ ದೊಡ್ಡ ಬಲ ಎಂದ್ರೆ ನಿಮ್ಮ ಸಮತೋಲನ ಮತ್ತು ನ್ಯಾಯಪ್ರಿಯತೆ. ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲೂ ಏಳು ಬೀಳುಗಳು ಸಾಮಾನ್ಯ. ಆದರೆ ನಿಮ್ಮ ದಾರಿಯಲ್ಲಿ ಬರುವಂತಹ ಅಡೆತಡೆಗಳು ನಿಮ್ಮನ್ನ ತಡೆಯಲು ಬರುವುದಿಲ್ಲ, ಬದಲಿಗೆ ನಿಮ್ಮ ಆಂತರಿಕವಾದಂತಹ ಶಕ್ತಿಯನ್ನ ಹೊರತರಲು ಬಂದಿರುವಂತದ್ದು. ಇತರರ ಅಭಿಪ್ರಾಯಗಳಿಗೆ ಹೆದರಿ ನಿಮ್ಮ ಕನಸುಗಳನ್ನ ಎಂದಿಗೂ ಕೂಡ ಬಿಟ್ಟುಕೊಳ್ಳಬೇಡಿ. ನೀವು ತೆಗೆದುಕೊಳ್ಳುವಂತಹ ಪ್ರತಿ ಸಣ್ಣ ನಿರ್ಧಾರದಲ್ಲೂ ಆತ್ಮವಿಶ್ವಾಸವಿರಬೇಕಾಗುತ್ತೆ. ನದಿಯ ಹರಿವು ಕಲ್ಲಿಗೆ ಹೆದರಿ ನಿಲ್ಲುವುದಿಲ್ಲ, ಬದಲಿಗೆ ತನ್ನದೇ ಆದಂತಹ ಹಾದಿಯನ್ನ ಸೃಷ್ಟಿಸಿಕೊಳ್ಳುತ್ತದೆ. ಹಾಗೆಯೇ ನಿಮ್ಮ ಕಠಿಣವಾದಂತಹ ಶ್ರಮ, ತಾಳ್ಮೆ ಮತ್ತು ಸಕಾರಾತ್ಮಕವಾದಂತಹ ಚಿಂತನೆಗಳು ನಿಮ್ಮನ್ನ ಯಶಸ್ಸಿನ ತುತ್ತುದಿಗೆ ಕೊಂಡೊಯ್ಯುವಂಥದ್ದು. ನೆನಪಿಡಿ, ಇಂದಿನ ಶ್ರಮವೇ ನಾಳಿನ ನಿಮ್ಮ ಸಾಮ್ರಾಜ್ಯದ ಅಡಿಪಾಯವಾಗುವಂಥದ್ದು. ಸದಾ ಮುಗುಳು ನಗುತ್ತಾ ಪ್ರೀತಿ ಮತ್ತು ಭರವಸೆಯೊಂದಿಗೆ ಮುಂದೆ ಸಾಗಬೇಕಾಗುತ್ತೆ. ಆಗ ಗೆಲುವು ಖಂಡಿತವಾಗಿಯೂ ನಿಮ್ಮದಾಗುವಂತದ್ದನ್ನ ನೋಡ್ತೀರಾ. ಇಂದು ಶುಕ್ರ ಗ್ರಹದ ಪ್ರಭಾವದಿಂದ ತುಲಾರಾಶಿಯವರಿಗೆ ಈ ದಿನ ಸುಖ, ಸಂತೋಷ ಹಾಗೂ ಆಕರ್ಷಕ ಅವಕಾಶಗಳು ಒದಗಿ ಬರುವಂತಹ ದಿನ. ನಿಮ್ಮ ಬುದ್ಧಿವಂತಿಕೆ ಮತ್ತು ಸಮತೋಲಿತ ನಿರ್ಧಾರಗಳು ನಿಮಗೆ ಶುಭ ಫಲಗಳನ್ನ ನೀಡುವಂತದ್ದಾಗ್ತದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಅತ್ಯುತ್ತಮವಾದಂತಹ ಬೆಳವಣಿಗೆಗಳನ್ನ ನೀವು ಕಾಣಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳ ಸಂಪೂರ್ಣವಾದಂತಹ ಬೆಂಬಲ ನಿಮಗೆ ಸಿಗ್ತದೆ. ನಿಮ್ಮ ಯೋಜನಾಬದ್ಧವಾದಂತಹ ಕೆಲಸಕ್ಕೆ ಶ್ಲಾಘನೆಯೂ ಕೂಡ ವ್ಯಕ್ತವಾಗ್ತದೆ. ಇನ್ನು ಉದ್ಯೋಗ ಬದಲಾವಣೆಗೆ ಪ್ರಯತ್ನವನ್ನ ಪಟ್ಟವಂತವರಿಗೂ ಕೂಡ ಅಥವಾ ಹೊಸ ಯೋಜನೆಗಳನ್ನ ಆರಂಭಿಸಬೇಕಪ್ಪ ಅಂತವರು ಕೂಡ ಸೂಕ್ತವಾದಂತಹ ಬೆಂಬಲವು ಕೂಡ ದೊರೆಯುವಂತದ್ದಾಗ್ತದೆ. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ತೊಡಗಿಕೊಂಡವರಿಗೆ ಕೂಡ ಉತ್ತಮ ಲಾಭ ಸಿಗುವಂತದ್ದನ್ನ ಕಾಣ್ತೀರ. ವ್ಯಾಪಾರ ವಿಸ್ತರಣೆಗೆ ಇಂದು ಸೂಕ್ತವಾಗಿರುವಂತಹ ಸಮಯವೂ ಕೂಡ ಆಗಿರುವಂತದ್ದು. ಇಂದು ಆರ್ಥಿಕವಾಗಿ ಧನಾತ್ಮಕ ಹಾಗೂ ಸ್ಥಿರವಾದಂತಹ ವಾತಾವರಣವನ್ನ ನೋಡುವಂತದ್ದಾಗ್ತದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುವಂಥದ್ದು. ಸಾಲ ನೀಡಿದಂತಹ ಹಣ ಮರಳಿ ಕೈ ಸೇರುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಸೌಂದರ್ಯವರ್ಧಕ ವಸ್ತುಗಳು, ಉಡುಪುಗಳು ಅಥವಾ ಮನೆ ಅಲಂಕಾರಿಕ ವಸ್ತುಗಳಿಗಾಗಿ ವೆಚ್ಚ ಆಗಬಹುದು ಹಣ. ಇನ್ನು ದೀರ್ಘಕಾಲದ ಹೂಡಿಕೆಗಳಿಗೆ ಯೋಜನೆಯನ್ನ ರೂಪಿಸಲು ಇದು ಶುಭವಾಗಿರುವಂತಹ ದಿನವೂ ಕೂಡ ಆಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಕೂಡ ನೆಲೆಸಿರುವಂತದ್ದು. ಕುಟುಂಬದ ಸದಸ್ಯರೊಂದಿಗೆ ಸುಂದರ ಸಮಯವನ್ನ ಕಳೆಯುವಿರಿ. ಶುಭ ಕಾರ್ಯಗಳ ಕುರಿತು ಮನೆಯಲ್ಲಿ ಚರ್ಚೆಗಳು ಕೂಡ ನಡೆಯಬಹುದು. ಇನ್ನು ಪ್ರೇಮಿಗಳಿಗೂ ಹಾಗೂ ವಿವಾಹಿತರಲ್ಲಿ ಅನ್ಯೋನ್ಯತೆ ಕೂಡ ಹೆಚ್ಚಾಗ್ತದೆ. ಪರಸ್ಪರ ಬಾಂಧವ್ಯ ಮತ್ತು ನಂಬಿಕೆ ಕೂಡ ಗಟ್ಟಿಯಾಗುವಂಥದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರುವಂಥದ್ದು. ಶಕ್ತಿಯುತ ಹಾಗೂ ಉತ್ಸಾಹಭರಿತವಾಗಿ ಕಾಣುತ್ತೀರಾ. ಆದರೆ ಚರ್ಮ ಅಥವಾ ಬೆನ್ನು ನೋವಿನ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸರಿಯಾದ ಸಮಯದಲ್ಲಿ ಆಹಾರವನ್ನ ಸೇವನೆಯನ್ನ ಮಾಡಿ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನ ನೀವು ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ತುಲಾರಾಶಿಯ ಅಧಿಪತಿ ಶುಕ್ರನಾಗಿದ್ದರಿಂದ ಬೆಳಗ್ಗೆ ಶ್ರೀ ಮಹಾಲಕ್ಷ್ಮಿ ಅಥವಾ ಕನಕದಾರ ಸ್ತೋತ್ರವನ್ನ ಪಠಣಿಯನ್ನ ಮಾಡಬೇಕಾಗುತ್ತೆ. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಶುಕ್ರ ಗ್ರಹದ ಅನುಗ್ರಹ ಕೂಡ ನಿಮಗೆ ದೊರೆಯುವಂತದ್ದಾಗ್ತದೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಅಕ್ಕಿ, ಸಕ್ಕರೆ, ಹಾಲು ಅಥವಾ ಬಿಳಿ ಬಣ್ಣದ ವಸ್ತುಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ತಾಯಿ ದುರ್ಗೆಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಿ ಪೂಜಿಸುವುದರಿಂದ ನಕಾರಾತ್ಮಕವಾದಂತಹ ಶಕ್ತಿಗಳು ಕೂಡ ದೂರವಾಗ್ತವೆ. ಇನ್ನು ಧನ ಧಾನ್ಯ ಹೆಚ್ಚಳಕ್ಕಾಗಿ ಶುಕ್ರವಾರ ಅಥವಾ ಇಂದು ಬೆಳಗಿನ ಹಸುವಿಗೆ ಹಸಿರು ಹುಲ್ಲು ಅಥವಾ ಅಕ್ಕಿ ಅಥವಾ ಬೆಲ್ಲವನ್ನ ದಾನವಾಗಿ ಮಾಡಬೇಕಾಗುತ್ತೆ. ವೃಶ್ಚಿಕ ರಾಶಿಯವರೇ ನೋಡಿ, ಬೆಟ್ಟವನ್ನ ಹತ್ತುವಾಗ ಹಾದಿ ಕಠಿಣವಾಗಿದ್ದಷ್ಟು ಮೇಲಕ್ಕೆ ತಲುಪಿದಾಗ ಸಿಗುವಂತಹ ನೋಟ ಅತ್ಯಂತ ಸುಂದರವಾಗಿರುತ್ತದೆ. ವೃಶ್ಚಿಕ ರಾಶಿಯವರೇ, ನಿಮ್ಮಲ್ಲಿರುವಂತಹ ಅತಿ ದೊಡ್ಡ ಶಕ್ತಿಯೇ ನಿಮ್ಮ ಸಂಕಲ್ಪ ಬಲ ಮತ್ತು ಪುನಶ್ಚೇತನಗೊಳ್ಳುವಂತಹ ಗುಣ. ಜಗತ್ತು ನಿಮ್ಮನ್ನ ಎಷ್ಟೇ ಬಾರಿ ಕೆಳಗೆ ತಳ್ಳಿದರೂ ಕೂಡ ಪ್ರತಿಯೊಂದು ಬಾರಿಯೂ ಹೊಸ ಶಕ್ತಿಯೊಂದಿಗೆ ಎದ್ದು ನಿಲ್ಲುವಂತಹ ಸಾಮರ್ಥ್ಯ ನಿಮಗಿರುವಂತದ್ದು. ಜೀವನದಲ್ಲಿ ಸವಾಲುಗಳು ಎದುರಾದಾಗ ಏಕೆ ನನಗೆ ಹೀಗಾಗುತ್ತಿದೆ ಎಂದು ಎಂದಿಗೂ ಕೂಡ ಪ್ರಯತ್ನಿಸಬೇಡಿ ಅಥವಾ ಪ್ರಶ್ನಿಸಬೇಡಿ. ಬದಲಾಗಿ ಇದನ್ನ ಎದುರಿಸಲು ನಾನು ಸಿದ್ಧನಿದ್ದೇನೆ ಎಂಬ ಧೈರ್ಯವನ್ನ ನೀವು ತಳೆ ಇರಬೇಕಾಗುತ್ತೆ. ಸೋಲು ಎನ್ನುವುದು ಪ್ರಕ್ರಿಯೆಯ ಒಂದು ಭಾಗವೇ ಹೊರತು ಅದು ನಿಮ್ಮ ಅಂತಿಮವಾದಂತಹ ಗಮ್ಯ ಸ್ಥಾನವಲ್ಲ.
ನಿನ್ನೆಯ ದಿನದ ತಪ್ಪುಗಳಿಂದ ಪಾಠ ಕಲಿಯಿರಿ. ಇಂದಿನ ದಿನವನ್ನ ಸದುಪಯೋಗಪಡಿಸಿಕೊಂಡು ಮತ್ತು ನಾಳಿನ ಸುಂದರ ಭವಿಷ್ಯವನ್ನ ನಿಮ್ಮ ಹಸ್ತದಿಂದಲೇ ಕೆತ್ತಬೇಕಾಗುತ್ತೆ. ನಿಮ್ಮ ಪ್ರತಿಭೆಯ ಮೇಲೆ ನಂಬಿಕೆಯನ್ನು ಇಡಬೇಕಾಗುತ್ತೆ. ಧೈರ್ಯದಿಂದ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಯಶಸ್ಸು ಆಗ ಖಂಡಿತವಾಗಿಯೂ ನಿಮ್ಮ ಪಾದವನ್ನ ಸ್ಪರ್ಶಿಸುವಂತದ್ದನ್ನ ನೀವು ಕಾಣುವಂತದ್ದಾಗ್ತದೆ. ಇಂದು ಮಂಗಳ ಗ್ರಹದ ಶುಭ ಪ್ರಭಾವದಿಂದ ಈ ದಿನ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದಂತಹ ಕಾರ್ಯಕ್ಷಮತೆ ಹಾಗೂ ಆತ್ಮವಿಶ್ವಾಸ ಮೂಡುವಂಥದ್ದು. ಯೋಜನಾಬದ್ಧವಾಗಿ ಮುನ್ನಡೆದರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಫಲತೆಯನ್ನ ನೀವು ಸಾಧಿಸಬಹುದಾದಂತದ್ದನ್ನ ಕಾಣ್ತೀರಾ. ಉದ್ಯೋಗ ರಂಗದಲ್ಲಿ ಇಂದು ಧನಾತ್ಮಕ ಬದಲಾವಣೆಗಳನ್ನ ನೀವು ಕಾಣಬಹುದು. ಕಚೇರಿಯಲ್ಲಿ ನಿಮ್ಮ ಕಾರ್ಯಶೈಲಿಗೆ ಮೇಲಾಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳಿಂದ ಪ್ರಶಂಸೆಯು ಕೂಡ ವ್ಯಕ್ತವಾಗುವಂಥದ್ದು. ಹೊಸ ಜವಾಬ್ದಾರಿಗಳು ಕೂಡ ಹೆಗಲೇರಬಹುದಾದಂತದ್ದನ್ನ ಕಾಣ್ತೀರಾ. ಇನ್ನು ಹೊಸ ಕೆಲಸದ ಹುಡುಕಾಟದಲ್ಲಿದ್ದಂತವರಿಗೆ ಸೂಕ್ತವಾದಂತಹ ಕರೆಗಳು ಅಥವಾ ಹೊಸ ಯೋಜನೆಗಳಿಗೆ ಆಹ್ವಾನ ಕೂಡ ಸಿಗುವಂತದ್ದನ್ನ ಕಾಣ್ತೀರಾ. ಇನ್ನು ವ್ಯಾಪಾರಿಗಳಿಗೆ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಉತ್ತಮವಾದಂತಹ ದಿನ. ಪಾಲುದಾರಿಕೆ ವ್ಯವಹಾರದಲ್ಲಿ ಮುನ್ನೆಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಆರ್ಥಿಕ ಪ್ರಗತಿ ಇಂದು ಕಂಡು ಬಂದರೂ ಕೂಡ ಜಾಗರೂಕತೆ ಅಗತ್ಯವಾಗಿ ನಿಮಗೆ ಬೇಕಾಗ್ತದೆ. ನಿರೀಕ್ಷಿತವಾದಂತಹ ಮೂಲಗಳಿಂದ ಅಥವಾ ನಿಂತು ಹೋಗಿದ್ದಂತಹ ಹಣ ನಿಮ್ಮ ಕೈ ಸೇರುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ದೀರ್ಘಕಾಲದ ಹೂಡಿಕೆಗಳಿಗೆ ಇಂದು ಸೂಕ್ತವಾಗಿರುವಂತಹ ಸಮಯ. ಆದರೆ ಅಪರಿಚಿತರ ಮಾತನ್ನ ಕೇಳಿ ಧನವನ್ನ ವಿನಿಯೋಗವನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇನ್ನು ಅನಗತ್ಯ ಖರ್ಚುಗಳನ್ನ ನಿಯಂತ್ರಣದಲ್ಲಿಟ್ಟು ಕುಟುಂಬದ ಭವಿಷ್ಯಕ್ಕಾಗಿ ಹಣ ಉಳಿತಾಯ ಮಾಡುವಂತಹ ಯೋಜನೆಗಳನ್ನ ರೂಪಿಸಿಕೊಳ್ಳಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವನ್ನ ನೋಡುವಂತದ್ದಾಗ್ತದೆ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವಂತದ್ದು. ಸಹೋದರರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಮನಸ್ತಾಪಗಳು ಕೂಡ ಬಗೆಹರಿಯುವಂತದ್ದನ್ನ ಕಾಣ್ತೀರ. ಇನ್ನು ಜೀವನ ಸಂಗಾತಿಯ ಸಂಪೂರ್ಣವಾದಂತಹ ಬೆಂಬಲ ನಿಮಗೆ ಸಿಗುವಂತದ್ದು. ಒಟ್ಟಾಗಿ ಸಮಯವನ್ನ ಕಳೆಯಲು ಅಥವಾ ಸಣ್ಣ ಪ್ರವಾಸವನ್ನ ಯೋಜಿಸಲು ಇದು ಶುಭವಾದಂತಹ ದಿನವೂ ಕೂಡ ಆಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ದಿನವು ಸುಧಾರಣೆಯಾಗಿರುವಂತದ್ದು. ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕತ್ತಿನ ನೋವು ಕಾಣಿಸಿಕೊಳ್ಳಬಹುದು. ನಿರಂತರವಾಗಿ ಒಂದೇ ಜಾಗದಲ್ಲಿ ಕುಳಿತು ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡುವ ಹಾಗಿಲ್ಲ ನೀವು. ಇನ್ನು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆಯನ್ನೇ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ತೊಂದರೆಗಳು ಬರದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಬೆಳಗ್ಗೆ ಸ್ನಾನವನ್ನ ಮುಗಿಸಿ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರ ಅಥವಾ ಓಂ ಶರವಣ ಭವಾಯ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ದಿನದ ಆರಂಭದಲ್ಲಿ ಹನುಮಾನ್ ಚಾಲಿಸ ಪಠಿಸುವುದರಿಂದ ಸಕಲ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಧೈರ್ಯ ಹೆಚ್ಚಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಹತ್ತಿರದ ಶಿವ ದೇವಾಲಯಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ನೀರು ಮತ್ತು ಬಿಲ್ಪತ್ರೆಯನ್ನ ಅರ್ಪಿಸಬೇಕಾಗುತ್ತೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಧಾನ್ಯ ಅಥವಾ ಕೆಂಪು ಬಟ್ಟೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಸಂಜೆ ವೇಳೆ ಮನೆಯ ದೇವರ ಕೋಣೆಯಲ್ಲಿ ಅಥವಾ ಅರಳಿ ಮರದ ಬಳಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ನಮಸ್ಕರಿಸಬೇಕಾಗುತ್ತೆ. ಧನುರ್ರಾಶಿಯವರ ನೋಡಿ, ಆಕಾಶದಲ್ಲಿ ಹಾರುವಂತಹ ಹಕ್ಕಿಗೆ ಎಂದಿಗೂ ಕೂಡ ರೆಕ್ಕೆಗಳ ಮೇಲೆ ಅನುಮಾನವಿರುವುದಿಲ್ಲ. ಹಾಗೆಯೇ ನಿಮ್ಮ ಮೇಲಿನ ನಂಬಿಕೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಧನುರ್ರಾಶಿಯ ಪ್ರಿಯ ಜಾತಕರೇ, ನಿಮ್ಮ ರಾಶಿಯ ಸಂಕೇತವೇ ಬಿಲ್ಲು ಹಿಡಿದಂತಹ ವೀರ. ನಿಮ್ಮ ಗುರಿ ಎಷ್ಟು ಸ್ಪಷ್ಟವಾಗಿದೆಯೋ ನಿಮ್ಮ ಯಶಸ್ಸು ಅಷ್ಟೇ ನಿಶ್ಚಿತವಾಗಿರುತ್ತದೆ. ಜೀವನದಲ್ಲಿ ಎದುರಾಗುವಂತಹ ಸವಾಲುಗಳು ನಿಮ್ಮನ್ನ ಸೋಲಿಸಲು ಬರುವುದಿಲ್ಲ. ಬದಲಿಗೆ ನಿಮ್ಮಲ್ಲಿರುವಂತಹ ನೈಜ ಶಕ್ತಿಯನ್ನ ಜಗತ್ತಿಗೆ ತೋರ್ಪಡಿಸಲು ಬರುತ್ತವೆ. ಯಾರೋ ನಿಮ್ಮನ್ನ ಬೆಂಬಲಿಸುತ್ತಾರೆ ಎಂದು ಕಾಯಬೇಡಿ. ನಿಮ್ಮ ಉತ್ಸಾಹ ಮತ್ತು ದೃಢ ಸಂಕಲ್ಪವೇ ನಿಮಗೆ ಅತಿ ದೊಡ್ಡದಾದಂತಹ ಆಸರೆ. ಪ್ರತಿಯೊಂದು ಸಣ್ಣ ಸೋಲು ಯಶಸ್ಸಿನ ಮೆಟ್ಟಲು ಅಷ್ಟೇ. ನಿಮ್ಮ ಕನಸುಗಳನ್ನ ನನಸಾಗಿಸಲು ಇಂದಿನ ಪ್ರತಿಯೊಂದು ಕ್ಷಣವನ್ನ ಶ್ರದ್ಧೆಯಿಂದ ಬಳಸಬೇಕಾಗುತ್ತೆ. ನಿಮ್ಮ ಧನಾತ್ಮಕವಾದಂತಹ ಚಿಂತನೆ ಹಾಗೂ ಕಠಿಣವಾದಂತಹ ಶ್ರಮದಿಂದ ಯಾವುದೇ ಕಠಿಣ ಗುರಿಯನ್ನು ಕೂಡ ತಲುಪಲು ಸಾಧ್ಯ. ಎದ್ದು ನಿಲ್ಲಿ. ನಿಮ್ಮ ಗುರಿಯತ್ತ ಗಮನವನ್ನ ಹರಿಸಿ ಮುನ್ನುಗ್ಗಿದರೆ ಖಂಡಿತವಾಗಿಯೂ ಜಯವನ್ನ ನೀವು ಸಾಧಿಸುವಂತದ್ದಾಗ್ತದೆ. ಗುರು ಗ್ರಹದ ಅನುಗ್ರಹ ಹಾಗೂ ಶುಭ ಯೋಗಗಳ ಪ್ರಭಾವದಿಂದ ನಿಮ್ಮ ರಾಶಿಯವರಿಗೆ ಇಂದು ಸಕಾರಾತ್ಮಕ ಮತ್ತು ಪ್ರಗತಿದಾಯಕವಾದಂತಹ ದಿನವಾಗಿರುವಂತದ್ದು. ನಿಮ್ಮ ಆಲೋಚನೆಗಳು ಸಕಾರಗೊಳ್ಳಲು ಸೂಕ್ತವಾದಂತಹ ಸಮಯವೂ ಕೂಡ ಆಗಿರುವಂತದ್ದು. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ನಾಯಕತ್ವ ವಹಿಸಿಕೊಳ್ಳುವಂತಹ ಅವಕಾಶಗಳು ಕೂಡ ಒದಗಿ ಬರುವಂತದ್ದನ್ನ ಕಾಣ್ತೀರಾ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾಶೀಲತೆ ಮತ್ತು ಹೊಸ ಆಲೋಚನೆಗಳಿಗೆ ಮೆಚ್ಚುಗೆ ವ್ಯಕ್ತವಾಗ್ತದೆ. ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ಕೂಡ ನಿಮಗೆ ದೊರೆಯುವಂತದ್ದಾಗ್ತದೆ. ಇನ್ನು ಹೊಸ ಹುದ್ದೆ ಅಥವಾ ಹೆಚ್ಚಿನ ಜವಾಬ್ದಾರಿಗಳನ್ನ ನಿರೀಕ್ಷಿಸುತ್ತಿರುವಂತವರಿಗೆ ಶುಭ ಸುದ್ದಿ ಸಿಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಉದ್ಯಮಿಗಳಿಗೆ ಹೊಸ ಯೋಜನೆಯನ್ನ ಪ್ರಾರಂಭಿಸಲು ಅಥವಾ ಹೂಡಿಕೆ ವಿಸ್ತರಿಸಲು ಸೂಕ್ತವಾಗಿರುವಂತಹ ದಿನ. ದೂರದ ಪ್ರಯಾಣದಿಂದ ವ್ಯಾಪಾರದಲ್ಲಿ ಲಾಭವೂ ಕೂಡ ಆಗಿರುವಂತದ್ದನ್ನ ಕಾಣ್ತೀರಾ. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕ ಹಾಗೂ ಸ್ಥಿರತೆ ಕಂಡು ಬರುವಂತದ್ದನ್ನ ಕಾಣ್ತೀರಾ. ಅಂದ್ರೆ ಧನಲಾಭವಾಗುವಂತದ್ದು. ಹಳೆಯ ಬಾಕಿ ಹಣ ಆಗಿರಬಹುದು ಅಥವಾ ನಿರೀಕ್ಷಿತ ಮೂಲಗಳಿಂದ ಸಾಲದ ಹಣ ವಾಪಸ್ ನಿಮ್ಮ ಕೈ ಸೇರುವಂತದ್ದನ್ನ ಕಾಣ್ತೀರಾ. ಇನ್ನು ಸ್ವಂತ ಅಭಿವೃದ್ಧಿ, ಶಿಕ್ಷಣ ಅಥವಾ ಶುಭ ಕಾರ್ಯಗಳಿಗಾಗಿ ಹಣ ವಿನಿಯೋಗಿಸುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಇನ್ನು ದೀರ್ಘಕಾಲದ ಹೂಡಿಕೆಗಳಿಗೆ
ಇಂದು ಯೋಜನೆ ರೂಪಿಸುವುದು ಉತ್ತಮವಾದಂತಹ ಫಲವನ್ನ ಕೂಡ ನೀಡುವಂತದಾಗ್ತದೆ ನಿಮಗೆ. ಇನ್ನು ಕುಟುಂಬದಲ್ಲಿ ಸಂತಸ ಮತ್ತು ನೆಮ್ಮದಿಯ ವಾತಾವರಣವನ್ನ ಕಂಡುಕೊಳ್ತೀರಾ. ಕುಟುಂಬದ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂಥದ್ದು, ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಶುಭ ಸಮಾರಂಭಗಳ ಬಗ್ಗೆ ಮನೆಯಲ್ಲಿ ಚರ್ಚೆಗಳು ಕೂಡ ನಡೆಯಬಹುದು. ಇನ್ನು ಜೀವನ ಸಂಗಾತಿಯಿಂದ ಬೆಂಬಲ ಮತ್ತು ಪ್ರೀತಿ ಕೂಡ ನಿಮಗೆ ದೊರೆಯುವಂಥದ್ದು, ಅನ್ಯೋನ್ಯತೆ ಹೆಚ್ಚಾಗುವಂಥದ್ದು. ಪ್ರೇಮಿಗಳಿಗೆ ಈ ದಿನವು ಅನುಕೂಲಕರವಾಗಿರುವಂತಹ ದಿನವೂ ಕೂಡ ಆಗಿರುವಂಥದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಶಕ್ತಿ ಮತ್ತು ಉತ್ಸಾಹದಿಂದ ಕೂಡಿರುವಂತಹ ದಿನ ನಿಮಗೆ. ಒಟ್ಟಾರೆ ಹೇಳಬೇಕಂದ್ರೆ ಆರೋಗ್ಯ ಉತ್ತಮವಾಗಿರುತ್ತದೆ, ಆದರೆ ತೊಡೆ ಅಥವಾ ಕಾಲುಗಳ ಸೆಳೆತ ಉಂಟಾಗದಂತೆ ಸರಿಯಾದಂತಹ ವ್ಯಾಯಾಮವನ್ನ ಮಾಡಬೇಕಾಗುತ್ತೆ. ಇನ್ನು ಆಧ್ಯಾತ್ಮಿಕ ಚಿಂತನೆ ಮತ್ತು ಧ್ಯಾನದಿಂದ ಮನಸ್ಸಿಗೆ ಹೊಸ ಚೈತನ್ಯ ಹಾಗೂ ನೆಮ್ಮದಿಯೂ ಕೂಡ ನಿಮಗೆ ಸಿಗುವಂತದ್ದನ್ನ ಕಾಣ್ತೀರ. ಇನ್ನ ವಿಷ್ಣು ಸಹಸ್ರನಾಮ ಅಥವಾ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಗುರುಗ್ರಹದ ಶುಭ ಫಲಕ್ಕಾಗಿ ಬೆಳಗ್ಗೆ ಶ್ರೀ ವಿಷ್ಣು ಸಹಸ್ರನಾಮ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಬಡವರಿಗೆ ಅಥವಾ ಪೂಜಾರಿ ಹಳದಿ ಬಣ್ಣದ ಬಟ್ಟೆ, ಕಡಲೆಬೇಳೆ ಅಥವಾ ಬಾಳೆಹಣ್ಣನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಶಿವಲಿಗೆ ಜಲಾಭಿಷೇಕವನ್ನ ಮಾಡುವಂಥದ್ದು, ಹತ್ತಿರದ ಲಕ್ಷ್ಮೀ ನರಸಿಂಹ ಅಥವಾ ರಾಯರ ಮಠಕ್ಕೆ ಭೇಟಿ ನೀಡಿ ಪ್ರಾರ್ಥನೆಯನ್ನ ಶಿವಿಸುವುದರ ಜೊತೆಗೆ ಸಕಲ ಕಾರ್ಯಗಳಲ್ಲಿ ವಿಘ್ನಗಳು ನಿವಾರಣೆಯಾಗಲು ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಬೇಕಾಗುತ್ತೆ. ಇನ್ನು ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಜ್ಞಾನ ಮತ್ತು ಸಂಪತ್ತು, ಮಾನಸಿಕ ಶಾಂತಿಯೂ ಕೂಡ ನಿಮಗೆ ಲಭಿಸುವಂತದ್ದಾಗ್ತದೆ. ಮಕರ ರಾಶಿ. ಮಕರ ರಾಶಿಯವರ ನಿಜವಾದ ಬಲವೇ ನಿಮ್ಮ ಅಪಾರವಾದಂತಹ ತಾಳ್ಮೆ ಮತ್ತು ಕಠಿಣವಾದಂತಹ ಪರಿಶ್ರಮ. ಜೀವನದಲ್ಲಿ ಎಷ್ಟೇ ದೊಡ್ಡ ಅಡೆತಡೆಗಳು ಎದುರಾದರೂ ಕೂಡ ಗುರಿಯಿಂದ ವಿಚಲಿತರಾಗದೆ ಮುನ್ನಡೆಯುವಂತಹ ಗುಣ ನಿಮ್ಮಲ್ಲಿರುವಂತದ್ದು. ಸವಾಲುಗಳನ್ನ ಕಂಡು ಎಂದಿಗೂ ಕೂಡ ಹಿಂಜರಿಯಬೇಡಿ. ಅವು ನಿಮ್ಮ ಆಂತರಿಕವಾದಂತಹ ಸಾಮರ್ಥ್ಯವನ್ನ ಹೊರತರಲು ಬಂದಂತಹ ಅವಕಾಶಗಳಷ್ಟೇ. ಇಂದಿನ ನಿಮ್ಮ ಶ್ರಮ, ಶಿಸ್ತು ಮತ್ತು ದೃಢ ಸಂಕಲ್ಪವೇ ನಾಳಿನ ನಿಮ್ಮ ಯಶಸ್ಸಿನ ಭದ್ರ ಬುನಾದಿಯಾಗುತ್ತವೆ. ನಿಮ್ಮ ಮೇಲೆ ನಿಮಗಿರುವಂತಹ ನಂಬಿಕೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳುವ ಹಾಗಿಲ್ಲ. ನೀವು ನೋಡಿ, ಬಂಡೆಯ ಮೇಲೆ ಬೀಳುವಂತಹ ಪ್ರತಿಯೊಂದು ಹನಿಯು ತಕ್ಷಣವೇ ಅದನ್ನ ಒಡೆಯುವುದಿಲ್ಲ, ಅಂದ್ರೆ ಬಂಡೆಯನ್ನ ಒಡೆಯುವುದಿಲ್ಲ. ಆದರೆ ನಿರಂತರವಾಗಿ ಬೀಳುವಂತಹ ಹನಿಗಳು ಕಾಲಕ್ರಮೇಣವಾಗಿ ಶಿಲೆಯನ್ನೇ ಕತ್ತರಿಸುತ್ತವೆ. ಅಂತೆಯೇ ನಿಮ್ಮ ಯಶಸ್ಸು ಒಂದೇ ದಿನದಲ್ಲಿ ಸಿಗದೇ ಇರಬಹುದು, ಆದರೆ ನಿಮ್ಮ ನಿರಂತರವಾದಂತಹ ಪ್ರಯತ್ನ ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ ಎಂಬುದನ್ನ ನೀವು ಮನವರಿಕೆ ಮಾಡಿಕೊಳ್ಬೇಕಾಗತ್ತೆ. ನಿಮ್ಮ ರಾಶಿಯ ಅಧಿಪತಿ ಶನಿ ದೇವನ ಪ್ರಭಾವದಿಂದ ಈ ದಿನ ನಿಮಗೆ ಶಿಸ್ತು, ತಾಳ್ಮೆ ಮತ್ತು ಸತತ ಶ್ರಮಕ್ಕೆ ತಕ್ಕಂತೆ ಧನಾತ್ಮಕ ಫಲಗಳನ್ನ ನೀವು ಪಡೆದುಕೊಳ್ತೀರಾ. ಸರಿಯಾದ ಯೋಜನೆಯೊಂದಿಗೆ ಮುನ್ನಡೆದರೆ ಈ ದಿನದ ಬಹುತೇಕ ಕಾರ್ಯಗಳು ಕೂಡ ಸುಸೂತ್ರವಾಗಿ ನೆರವೇರುವಂತದ್ದನ್ನ ಕಾಣುವಂತದ್ದಾಗ್ತದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳು ಹಾಗೂ ಮೇಲಾಧಿಕಾರಿಗಳ ಬೆಂಬಲ ನಿಮಗೆ ಸದಾ ಇರುವಂತದ್ದು. ನಿಮ್ಮ ಕಾರ್ಯದಕ್ಷತೆ ಮತ್ತು ಸಮಯ ಪಾಲನೆಗೆ ಮನ್ನಣೆಯೂ ಕೂಡ ದೊರೆಯುವಂತದ್ದು. ಇನ್ನು ಉದ್ಯೋಗ ಬದಲಾವಣೆಗೆ ಪ್ರಯತ್ನವನ್ನ ಮಾಡುವಂತವರಿಗೆ ಅಥವಾ ಹೊಸ ಯೋಜನೆಯ ನಾಯಕತ್ವ ವಹಿಸಿಕೊಳ್ಳಲು ಬಯಸುವವರಿಗೆ ಅನುಕೂಲಕರವಾದಂತಹ ವಾತಾವರಣವನ್ನ ನೋಡುವಂತದ್ದು. ಇನ್ನು ವ್ಯಾಪಾರಿಗಳಿಗೆ ಸಣ್ಣ ಮಟ್ಟದ ಪ್ರಯಾಣದಿಂದ ಹೊಸ ಲಾಭದಾಯಕವಾದಂತಹ ಅವಕಾಶಗಳು ಕೂಡ ಸೃಷ್ಟಿಯಾಗ್ತವೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಯ್ದುಕೊಂಡು ಹೋಗಬೇಕಾಗುತ್ತೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ಸುಧಾರಣೆಯ ಲಕ್ಷಣಗಳು ಕಂಡು ಬರ್ತವೆ. ಹಳೆಯ ಬಾಕಿ ಹಣ ಅಥವಾ ನಿರೀಕ್ಷಿತ ಆದಾಯ ನಿಮ್ಮ ಕೈ ಸೇರುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ದೀರ್ಘಕಾಲದ ಹೂಡಿಕೆಗಳಿಗೆ ಅಥವಾ ಸ್ಥಿರಾಸ್ತಿ ಸಂಬಂಧಿತ ವ್ಯವಹಾರಗಳಿಗೆ ಯೋಜನೆಯನ್ನ ರೂಪಿಸಲು ಇಂದು ಶುಭವಾದಂತಹ ದಿನವೂ ಕೂಡ ಆಗಿರುವಂತದ್ದು. ಇನ್ನು ಅನಗತ್ಯ ವೆಚ್ಚಗಳ ಮೇಲೆ ನಿಯಂತ್ರಣವನ್ನ ಇರಬೇಕಾಗುತ್ತೆ. ಭವಿಷ್ಯದ ಸುರಕ್ಷತೆಗಾಗಿ ಉಳಿತಾಯದ ಕಡೆಗೆ ಗಮನವನ್ನ ಹರಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತಸ ಹಾಗೂ ಸೌಹಾರ್ದಯುತ ವಾತಾವರಣವನ್ನ ನೋಡುವಂತದ್ದು. ಮನೆಯ ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಅವರ ಮಾರ್ಗದರ್ಶನ ನಿಮಗೆ ಉಪಯುಕ್ತವಾಗುವಂತದ್ದು. ಮಕ್ಕಳ ಶೈಕ್ಷಣಿಕ ಪ್ರಗತಿಯಿಂದ ನಿಮ್ಮ ಮನಸ್ಸಿಗೆ ಸಂತೋಷವೂ ಕೂಡ ಆಗುವಂತದ್ದನ್ನ ಕಾಣುತ್ತೀರ. ಇನ್ನು ಜೀವನ ಸಂಗಾತಿಯೊಂದಿಗೆ ಬಾಂಧವ್ಯ ಗಟ್ಟಿಯಾಗುವಂತದ್ದು. ಸಣ್ಣ ಪುಟ್ಟ ವಿಷಯಗಳಿಗೆ ವಾದ ವಿವಾದಗಳನ್ನ ಬೆಳೆಸದೆ ಪರಸ್ಪರ ಬೆಂಬಲವಾಗಿರಬೇಕಾಗುತ್ತೆ ನೀವು. ಇನ್ನು ಆರೋಗ್ಯದ ಕಡೆಗೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನ ವಹಿಸುವುದು ಬಹಳ ಅಗತ್ಯ. ಶನಿ ಪ್ರಭಾವದಿಂದ ಮೂಳೆಗಳು, ಕೀಲು ನೋವು ಅಥವಾ ಬೆನ್ನು ನೋವಿನಂತಹ ಸಣ್ಣ ಪುಟ್ಟ ಕಿರಿಕಿರುಗಳು ಕೂಡ ಕಾಣಿಸಿಕೊಳ್ಳಬಹುದು. ಅತಿಯಾದಂತಹ ಶ್ರಮದಿಂದ ಆಯಾಸವಾಗದಂತೆ ನೋಡಿಕೊಳ್ಳಬೇಕಾಗುತ್ತೆ. ಇನ್ನು ವೇಳಾಪಟ್ಟಿಯಂತೆ ಆಹಾರವನ್ನ ಸೇವನೆಯನ್ನ ಮಾಡಿ ಮತ್ತು ಸಾಕಷ್ಟು ನೀರನ್ನ ಕುಡಿಯಿರಿ. ದಿನಚರಿಯಲ್ಲಿ ಯೋಗ ಅಥವಾ ಲಘು ವ್ಯಾಯಾಮವನ್ನ ಅಳವಡಿಸಿಕೊಳ್ಳಬೇಕಾಗುತ್ತೆ. ಇಂದು ಶನಿವಾರ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಶ್ರೀ ಶನಿ ಚಾಲೀಸ ಅಥವಾ ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಸಂಜೆ ವೇಳೆ ಹತ್ತಿರದ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿಯೇ ಅರಳಿ ಮರದ ಬಳಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಕಪ್ಪು ಎಳ್ಳು ಅಥವಾ ಕಪ್ಪು ಬಟ್ಟೆ ಅಥವಾ ದ್ವಿದಳ ಧಾನ್ಯಗಳನ್ನ ಬಡವರಿಗೆ ಅಥವಾ ಅಗತ್ಯ
ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಹನುಮಾನ್ ಚಾಲೀಸವನ್ನ ಪಠಿಸುವುದರಿಂದ ಶನಿ ದೋಷ ನಿವಾರಣೆಯಾಗಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಕೂಡ ಹೆಚ್ಚಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಕಾಡು ಕಾಗೆಗಳಿಗೆ ಅಥವಾ ನಾಯಿಗಳಿಗೆ ಆಹಾರ ಮತ್ತು ನೀರನ್ನ ನೀಡುವುದರಿಂದ ಸಕಲ ವಿಘ್ನಗಳು ನಿವಾರಣೆಯಾಗಿ ದಿನವಿಡೀ ಶುಭ ಫಲಗಳು ಕೂಡ ನಿಮಗೆ ದೊರೆಯುವಂತದಾಗ್ತದೆ. ಕುಂಭರಾಶಿಯವರ ನಿಜವಾದಂತಹ ಶಕ್ತಿಯೇ ನಿಮ್ಮ ಸ್ವತಂತ್ರ ಆಲೋಚನೆ ಮತ್ತು ದೂರದೃಷ್ಟಿ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅಥವಾ ಪರಿಸ್ಥಿತಿಗಳು ನಿಮ್ಮ ವಿರುದ್ಧವಾಗಿದ್ದರೂ ಕೂಡ ಸೋಲೊಪ್ಪಿಕೊಳ್ಳಬೇಡಿ. ಬಂಡೆಯನ್ನ ಹೊರೆದು ಹರಿಯುವಂತಹ ನದಿಯಂತೆ ನಿಮ್ಮ ಪ್ರಯತ್ನ ನಿರಂತರವಾಗಿರಬೇಕಾಗುತ್ತೆ. ನೆನಪಿಡಿ, ಇಂದಿನ ಪ್ರತಿಯೊಂದು ಸವಾಲು ನಾಳೆಯ ಬಲವಾದ ಅಡಿಪಾಯಕ್ಕೆ ಮುನ್ನಡಿ. ನಿಮ್ಮ ದೃಷ್ಟಿ ಗುರಿಯ ಮೇಲಿರಬೇಕು. ಶ್ರಮದ ಮೇಲಿನ ನಂಬಿಕೆ ಎಂದಿಗೂ ಕೂಡ ಸಡಿಲವಾಗಬಾರದು. ಧೈರ್ಯದಿಂದ ಮುನ್ನಡೆಯಿರಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುವಂಥದ್ದು. ಸಾಧನೆಯ ಹಾದಿಯಲ್ಲಿ ಎದುರಾಗುವಂತಹ ಅಡೆತಡೆಗಳು ನಿಮ್ಮನ್ನ ತಡೆಯಲು ಬರುವುದಿಲ್ಲ. ಬದಲಿಗೆ ನಿಮ್ಮೊಳಗಿನ ನಿಜವಾದಂತಹ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಲು ಬರುವಂತದ್ದಾಗ್ತದೆ. ಇಂದು ರಾಹು ಮತ್ತು ಶನಿ ಗ್ರಹಗಳ ಪ್ರಭಾವದಿಂದ ನಿಮ್ಮ ರಾಶಿಗೆ ಈ ದಿನ ನೂತನ ಆಲೋಚನೆಗಳು ಹಾಗೂ ಸವಾಲುಗಳನ್ನು ಎದುರಿಸುವಂತಹ ಧೈರ್ಯ ಮೂಡುವಂಥದ್ದು. ಸರಿಯಾದ ಯೋಜನೆ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಮುನ್ನಡೆದರೆ ಕಾರ್ಯಗಳಲ್ಲಿ ಯಶಸ್ಸನ್ನ ಸಾಧಿಸಬಹುದಾದಂತದ್ದನ್ನ ಕಾಣ್ತೀರಾ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಕಾರ್ಯದೊತ್ತಡ ಹೆಚ್ಚಿದ್ದರೂ ಕೂಡ ಪ್ರಗತಿದಾಯಕ ಫಲಿತಾಂಶವೂ ಕೂಡ ದೊರೀತಾ ಹೋಗ್ತವೆ. ಕಚೇರಿಯಲ್ಲಿ ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಮನ್ನಣೆ ಸಿಗುವಂತದ್ದು. ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದ ವಿವಾದಗಳಿಗೆ ಇಳಿಯದೆ ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವನ್ನ ಕೊಡಬೇಕಾಗುತ್ತೆ. ಉದ್ಯೋಗ ಬದಲಾವಣೆಗೆ ಪ್ರಯತ್ನವನ್ನ ಪಟ್ಟವರಿಗೂ ಕೂಡ ಅಥವಾ ಹೊಸ ಯೋಜನೆಯನ್ನ ಪ್ರಾರಂಭಿಸಲು ಬಯಸುವಂತವರಿಗೂ ಕೂಡ ಶುಭ ಸೂಚನೆಗಳು ಸಿಗುವಂತದ್ದನ್ನ ಕಾಣ್ತೀರಾ. ಇನ್ನು ವ್ಯಾಪಾರಿಗಳಿಗೆ ಸಣ್ಣ ಪುಟ್ಟ ಅಡೆತಡೆಗಳ ನಂತರ ಉತ್ತಮ ಲಾಭವೂ ಕೂಡ ಸಿಗುವಂತದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಯ್ದುಕೊಳ್ಳಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಎಚ್ಚರಿಕೆ ಹೆಜ್ಜೆಯನ್ನು ಇಡುವುದು ಅತ್ಯಗತ್ಯ. ಆದಾಯದ ಹರಿವು ಸಾಮಾನ್ಯವಾಗಿರುವಂತದ್ದು. ನಿರೀಕ್ಷಿತವಾದಂತಹ ಬಾಕಿ ಹಣ ಕೈ ಸೇರಲು ಸ್ವಲ್ಪ ವಿಳಂಬವಾಗಬಹುದು. ಮನೆ ಅಲಂಕಾರ, ಎಲೆಕ್ಟ್ರಾನಿಕ್ ವಸ್ತುಗಳ ಅಥವಾ ಪ್ರಯಾಣಕ್ಕಾಗಿ ಹಠಾತ್ ಖರ್ಚುಗಳು ಕೂಡ ಎದುರಾಗ್ತವೆ. ಅನಗತ್ಯ ವೆಚ್ಚಗಳಿಗೆ ಕಡಿವಾಣವನ್ನ ಹಾಕಬೇಕಾಗತ್ತೆ. ಇಂದು ಯಾರಿಗೂ ಕೂಡ ಸಾಲವನ್ನ ನೀಡಬೇಡಿ ಹಾಗೂ ಷೇರು ಮಾರುಕಟ್ಟೆ ಅಥವಾ ಅಪಾಯಕಾರಿ ಹೂಡಿಕೆಗಳಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇನ್ನು ಕುಟುಂಬ ಜೀವನದಲ್ಲಿ ನೆಮ್ಮದಿ ಮತ್ತು ಪ್ರೀತಿಯೂ ಕೂಡ ನೆಲೆಸಿರುವಂತದ್ದು. ಕುಟುಂಬದ ಸದಸ್ಯರೊಂದಿಗೆ ಸಮಯವನ್ನ ಕಳೆಯಲು ಅವಕಾಶವೂ ಕೂಡ ಸಿಗುವಂತದ್ದು. ಮನೆಯ ಹಿರಿಯರ ಸಲಹೆಗಳು ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುವಂತದ್ದು. ಇನ್ನು ಜೀವನ ಸಂಗಾತಿಯ ಪೂರ್ಣ ಬೆಂಬಲ ನಿಮಗಿರುವಂತದ್ದು. ಸಣ್ಣ ಪುಟ್ಟ ಗೊಂದಲಗಳಿದ್ದರೆ ಮುಕ್ತವಾಗಿ ಮಾತನಾಡಿ ಬಗೆಹರಿಸಿಕೊಳ್ಳಬೇಕಾಗುತ್ತೆ. ಪ್ರೇಮಿಗಳಿಗೆ ದಿನವೂ ಸುಧಾರಣೆಯಾಗಿರುವಂತದ್ದನ್ನ ಕಾಣ್ತೀರಾ. ಇನ್ನು ಆರೋಗ್ಯದ ವಿಚಾರದಲ್ಲಿ ಇಂದು ಸಣ್ಣ ಪುಟ್ಟ ಜಾಗೃತೆಯನ್ನ ನೀವು ವಹಿಸಬೇಕಾಗುತ್ತೆ. ವಾತದೋಷ, ಕಾಲು ನೋವು ಅಥವಾ ನಿದ್ರಾಹೀನತೆಯಂತಹ ಸಮಸ್ಯೆ ಕೂಡ ಕಂಡು ಬರುತ್ತವೆ. ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವನೆಯನ್ನ ಮಾಡಿ ಹಾಗೂ ದೇಹಕ್ಕೆ ಅಗತ್ಯವಾದಂತಹ ವಿಶ್ರಾಂತಿಯನ್ನ ನೀಡಬೇಕಾಗುತ್ತೆ. ಇನ್ನು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಲು ಯೋಗ, ಧ್ಯಾನ ಅಥವಾ ಲಘು ನಡಿಗೆಯನ್ನ ರೂಢಿಸಿಕೊಳ್ಳಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇಂದು ವಿಶೇಷವಾಗಿ ಶ್ರೀ ಶಿವ ಪಂಚಾಕ್ಷರಿ ಮಂತ್ರವನ್ನ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ ಪಠಿಸುತ್ತಾ ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಬೇಕಾಗುತ್ತೆ. ಇನ್ನ ಕಪ್ಪು ಎಳ್ಳು ಮತ್ತು ಬೇಳೆಯನ್ನ ದಾನವಾಗಿ ಮಾಡುವಂಥದ್ದು. ಅಗತ್ಯವಿರುವವರಿಗೆ ಅಥವಾ ಬಡವರಿಗೆ ಕಪ್ಪು ಎಳ್ಳನ್ನ, ಕಪ್ಪು ಉದ್ದಿನ ಬೇಳೆಯನ್ನ ಅಥವಾ ಕಪ್ಪು ಬಟ್ಟೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಪಕ್ಷಿಗಳಿಗೆ ನೀರು, ಧಾನ್ಯ ಮತ್ತು ಕಪ್ಪು ನಾಯಿಗೆ ಆಹಾರವನ್ನ ನೀಡುವುದರಿಂದ ಗ್ರಹ ದೋಷಗಳು ಶಮನವಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಶನಿವಾರ ಅಥವಾ ಸೋಮವಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಅಥವಾ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹನುಮಾನ್ ಚಾಲೀಸವನ್ನ ಪಠಿಸುವುದರಿಂದ ಮನಸ್ಸಿನ ಭಯ ಹಾಗೂ ಕೆಲಸದಲ್ಲಾಗುವಂತಹ ವಿಳಂಬಗಳು ಕೂಡ ನಿವಾರಣೆಯಾಗುವಂತದ್ದನ್ನ ಕಾಣ್ತೀರಾ. ಮೀನರಾಶಿ ನೋಡಿ, ಮೀನರಾಶಿಯವರೇ, ನಿಮ್ಮಲ್ಲಿ ಅಪಾರವಾದಂತಹ ಕಲ್ಪನಾ ಶಕ್ತಿ ಮತ್ತು ದೈವಿಕ ಸಹಾನುಭೂತಿ ಇದೆ. ಆದರೆ ಹಲವು ಬಾರಿ ನಿಮ್ಮ ಸ್ವಂತ ಸಾಮರ್ಥ್ಯದ ಬಗ್ಗೆ ನಿಮಗೆ ಅನುಮಾನಗಳು ಮೂಡುವುದುಂಟು. ನೆನಪಿಡಿ, ಸವಾಲುಗಳು ಬಂದಾಗ ಕುಗ್ಗುವುದು ದುರ್ಬಲತೆಯಲ್ಲ, ಆದರೆ ಪ್ರಯತ್ನವನ್ನೇ ಬಿಟ್ಟುಕೊಡುವುದು ನಿಜವಾದಂತಹ ಸೋಲು. ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ನಿಮ್ಮ ಮನಸ್ಸಿನ ಶಾಂತಿಯನ್ನ ಕಳೆದುಕೊಳ್ಳಬೇಡಿ. ಅಲೆಗಳು ಎಷ್ಟೇ ಎತ್ತರಕ್ಕೆ ಎದ್ದರೂ ಕೂಡ ನದಿಯು ಕೊನೆಗೆ ಸಮುದ್ರವನ್ನ ಸೇರುತ್ತದೆ. ಅದೇ ರೀತಿ ನಿಮ್ಮ ನಿರಂತರವಾದಂತಹ ಶ್ರಮ, ಆತ್ಮವಿಶ್ವಾಸ ಮತ್ತು ಧನಾತ್ಮಕ ಚಿಂತನೆಗಳು ನಿಮ್ಮನ್ನ ಯಶಸ್ಸಿನ ತುದಿಗೆ ಕರೆದೊಯ್ಯುವಂಥದ್ದು. ಇಂದು ನೀವು ಇಡುವಂತಹ ಪ್ರತಿಯೊಂದು ಸಣ್ಣ ಹೆಜ್ಜೆಯು ನಾಳಿನ ಮಹಾನ್ ಸಾಧನೆಗೆ ತಡಿಪಾಯವಾಗಲಿದೆ. ಧೈರ್ಯದಿಂದ ಮುನ್ನಡೆಯಬೇಕಾಗುತ್ತೆ. ನೀವು ಸಮುದ್ರದ ಆಳದಲ್ಲಿರುವಂತಹ ಮುತ್ತನ್ನ ಪಡೆಯಲು ಧುಮುಕಲೇಬೇಕಾಗ್ತದೆ. ದಂಡೆಯಲ್ಲಿ ನಿಂತು ಅಲೆಗಳನ್ನ ನೋಡಿದರೆ ಗುರಿ ತಲುಪಲು ಸಾಧ್ಯವಾಗುವುದಿಲ್ಲ. ಇಂದು ಗುರುಗ್ರಹದ ಅನುಗ್ರಹ ಹಾಗೂ ನೀರು ರಾಶಿಯ ದೈವಿಕ ಶಕ್ತಿಯಿಂದ ಮೀನರಾಶಿಯವರಿಗೆ ಈ ದಿನ ಸೃಜನಶೀಲತೆ ಮತ್ತು ಆಂತರಿಕ ಶಾಂತಿ ಹೆಚ್ಚಿರುವಂಥದ್ದು. ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡರೆ ಉತ್ತಮ ಅಭಿವೃದ್ಧಿಯನ್ನ ನೀವು ಕೂಡ ಕಾಣಬಹುದು.
ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಅನುಕೂಲಕರ ಮತ್ತು ಹೊಸ ಅವಕಾಶಗಳ ದಿನವಾಗಿರುವಂತದ್ದು. ನಿಮ್ಮ ಕೆಲಸದಲ್ಲಿ ಕಾರ್ಯಕ್ಷಮತೆ ಹೆಚ್ಚಾಗುವಂತದ್ದು. ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ನಿಮ್ಮ ಕಲ್ಪನೆಗಳಿಗೆ ಹಾಗೂ ಶ್ರಮಕ್ಕೆ ಬೆಂಬಲವನ್ನ ನೀಡ್ತಾರೆ. ಉದ್ಯೋಗ ಬದಲಾವಣೆಗೆ ಪ್ರಯತ್ನವನ್ನ ಪಡುವಂತವರಿಗೆ ಉತ್ತಮ ಸಂಪರ್ಕಗಳು ಕೂಡ ಬೆಳೆದುವಂತದ್ದು. ಸೃಜನಶೀಲ ಮತ್ತು ಕಲಾತ್ಮಕ ಕ್ಷೇತ್ರದಲ್ಲಿ ಇರುವಂತವರಿಗೆ ವಿಶೇಷ ಮನ್ನಣೆಯೂ ಕೂಡ ಸಿಗುವಂತದ್ದಾಗ್ತದೆ. ಇನ್ನು ಹೊಸ ಯೋಜನೆಗಳಿಗೆ ಬಂಡವಾಳವನ್ನ ಹೂಡಲು ಕೂಡ ಯೋಚನೆಯನ್ನ ಮಾಡುತ್ತಿದ್ದವರಿಗೆ ಅನುಭವಿಗಳ ಸಲಹೆಯನ್ನ ಪಡೆದು ನೀವು ಮುಂದುವರಿಬೇಕಾಗತ್ತೆ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆ ಹಾಗೂ ಸಣ್ಣ ಮಟ್ಟದ ಧನಲಾಭದ ಮುನ್ಸೂಚನೆ ಇರುವಂತದ್ದು. ಬಾಕಿ ಇರುವಂತಹ ಹಣ ನಿಮ್ಮ ಕೈ ಸೇರುವಂತದ್ದು. ವ್ಯಾಪಾರದಲ್ಲಿ ಸುಧಾರಣೆಯಿಂದಾಗಿ ಉತ್ತಮ ಲಾಭವೂ ಕೂಡ ನೀವು ನಿರೀಕ್ಷಿಸಬಹುದು. ಇನ್ನು ಕುಟುಂಬದ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಲು ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ಕೂಡ ವ್ಯಯವಾಗಬಹುದು. ಹೂಡಿಕೆ ಮಾಡುವಾಗ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ತಕ್ಷಣದ ದೊಡ್ಡ ಲಾಭದ ಆಸೆಗೆ ಬಿದ್ದು ಅಪರಿಚಿತ ಯೋಜನೆಗಳಲ್ಲಿ ಹಣವನ್ನ ತೊಡಗಿಸಿಕೊಳ್ಳಬೇಡಿ. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯದ ವಾತಾವರಣ ಇರುವಂತದ್ದು. ಮನೆಯಲ್ಲಿ ಸೌಹಾರ್ದತೆ ಹೆಚ್ಚಾಗುವಂತದ್ದು. ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಅವರ ಹಾರೈಕೆ ನಿಮಗೆ ಶಕ್ತಿಯಾಗುವಂತದ್ದು. ಇನ್ನು ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಬೆಂಬಲ ಮತ್ತು ಮಧುರವಾದಂತಹ ಕ್ಷಣಗಳನ್ನ ನೀವು ಕಳೀತೀರ. ಪರಸ್ಪರ ಗೌರವ ಕೂಡ ಹೆಚ್ಚಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಇದು ವಿಶ್ರಾಂತಿ ಮತ್ತು ಸಮತೋಲನ ಅಗತ್ಯವಾಗಿರುವಂತದ್ದು. ಕಾಲಿನ ನೋವು, ಆಯಾಸ ಅಥವಾ ನೀರು ಸಂಬಂಧಿತ ಸಣ್ಣ ಪುಟ್ಟ ಅಲರ್ಜಿಗಳು ಕಾಣಿಸಿಕೊಳ್ತವೆ. ದಿನವಿಡೀ ಸರಿಯಾದಂತಹ ಪ್ರಮಾಣದಲ್ಲಿ ನೀರನ್ನ ಮತ್ತು ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಅತಿಯಾದ ಚಿಂತನೆಯಿಂದಾಗಿ ದೂರವಿರಬೇಕಾಗುತ್ತೆ. ಧ್ಯಾನ ಮತ್ತು ಪ್ರಾಣಾಯಾಮವು ನಿಮ್ಮ ಮನಸ್ಸನ್ನ ಶಾಂತವಾಗಿರಿಸಲು ಕೂಡ ನೆರವಾಗುವಂತದ್ದಾಗ್ತದೆ. ಇಂದು ಮೀನರಾಶಿಯ ಅಧಿಪತಿ ಗುರುವಿನ ಕೃಪೆಗಾಗಿ ಶ್ರೀ ವಿಷ್ಣು ಸಹಸ್ರನಾಮವನ್ನ ಪಠಣೆಯನ್ನ ಮಾಡಿ ಅಥವಾ ಕೇಳಿಸ್ಕೊಳ್ಬೇಕಾಗುತ್ತೆ. ಇನ್ನು ಹಳದಿ ಬಣ್ಣದ ದಾನವನ್ನ ಮಾಡುವಂಥದ್ದು. ಬಡವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಹಳದಿ ಬಣ್ಣದ ವಸ್ತುಗಳನ್ನ, ಬೇಳೆ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು ಅಥವಾ ಪುಸ್ತಕಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಶಿವನ ಪೂಜೆಯನ್ನ ಮಾಡುವಂಥದ್ದು. ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಸುವಿಗೆ ಹಸಿರು ಹುಲ್ಲು, ಬಾಳೆಹಣ್ಣು ಅಥವಾ ಬೆಲ್ಲವನ್ನ ನೀಡುವುದರಿಂದ ಪುಣ್ಯ ಫಲ ಕೂಡ ದೊರೆಯುವಂತದಾಗ್ತದೆ. ಓಂ ಗ್ರಾಂ ಗ್ರೀಂ ಗ್ರೌಂ ಸಂ ಗುರುವೇ ನಮಃ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಸಕಲ ಕಾರ್ಯಗಳಲ್ಲಿ ವಿಘ್ನಗಳು ಕೂಡ ನಿವಾರಣೆಯಾಗುವಂತದ್ದನ್ನ ಕಾಣುವಂತದ್ದಾಗ್ತದೆ.